ಹಲೋ ಹಲೋ ಯತೀಶ್ ಅವ್ರಲ್ವಾ? ಹೌದು. ಸರ್ ಅಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕಲ್ಲ. ಹೇಳಿ ಏನು? ಅದೇ ಈಗ ನಂದೆಲ್ಲ ಸಂಘದ ಕ್ಲಿಯರ್ ಮಾಡಿದಿನಲ್ವಾ? ಹೌದು. ನಂದ ರೆಕಾರ್ಡ್ ಕೇಳಿದಕ್ಕೆ ನೀವು ಕೊಟ್ಟಿಲ್ವಲ್ಲ ಸರ್? ಯಾವ್ದು? ಈ ನಂದು ಬ್ಯಾಂಕ್ ಇದ್ರಲ್ಲಿ ನನ್ ಕ್ಲಿಯರ್ ಆಗುಂಟ ಅಂತ ಹೇಳ್ಬಿಟ್ಟು ನಾನು PS ಅವ್ರಿಗೂ ಮೊನ್ನೆ ಫೋನ್ ಮಾಡಿದ್ದೆ. ಸಂಘದ ಕ್ಲೋಸ್ ಆಗಿದೆ, ನಿಮ್ಮ ಸಂಘನ ಇಲ್ಲ ಈಗ. ಮತ್ತೆ ನೀವು ಬ್ಯಾಂಕ್ ರಿಪೋರ್ಟ್ ಕೊಡೋದೇನು? ಸಂಘನ ಕ್ಲೋಸ್ ಮಾಡಿದೆ, ಅಕೌಂಟ್ ಕ್ಲೋಸ್ ಮಾಡಿದೆ ಅಲ್ವಾ? ಸರ್ ಅಕೌಂಟ್ ಕ್ಲೋಸ್ ಆಗುಂಟೋ ಇಲ್ವಂತ ನಮ್ಗೆ ಹೆಂಗ್ ಸರ್ ಗೊತ್ತಾಗದ? ನೀವು ಫಸ್ಟ್ ಎಲ್ಲ ಸೈನ್ ಮಾಡಿಸ್ಕೊಂಡು ಎಲ್ಲ ಇಸ್ಕೊಳ್ತಾ ಇದ್ರಿ. ಅಲ್ಲ, ಸಂಘ ಕ್ಲೋಸ್ ಆಗಿದೆ, ಸಂಘದ ನಿಮ್ಗೆ ಇಲ್ಲ. ನನಗೆ ಬ್ಯಾಂಕ್ ಅಲ್ಲಿ ಇರೋಂತದ್ದು ನಾನು ಕ್ಲಿಯರ್ ಅಕೌಂಟ್ ನಂಬರ್ ನಮ್ಗೆ ಗೊತ್ತುಂಟಲ್ವಾ? ಅದನ್ನ ನನಗೆ ಗೊತ್ತುಂಟು. ನಾನು ಅದು ಕ್ಲಿಯರ್ ಆಗುಂಟ ಇಲ್ವಾ ಅಂತ ನಮಗ್ ಬೇಕಲ್ಲ. ಸುಮ್ಮನೆ ನೀವು ಕ್ಲೋಸ್ ಆಗುಂಟ ಅಂತ ನೀವ್ ಹೇಳ್ಬಿಟ್ರೆ ನಾನು ಕಟ್ಟಿರೋ ದುಡ್ಡು ದಾಖಲಾತಿ ಬೇಕಲ್ಲ. ಕಟ್ಟಿದ ದಾಖಲೆ ಬುಕ್ ಅಲ್ಲಿ ಅಂಟಿಸಿದೆ ಅಲ್ವಾ ಲಾಸ್ಟ್ ಗೆ? ಸರ್ ನೀವ್ ಮಾಡ್ಕೊಂಡಿದ್ದೀರಿ ಸರ್, ಆ ಬುಕ್ ಅಲ್ಲಿ ಸರ್, ಬುಕ್ ಕೊಡಿ ಸರ್. ಸಂಘ ಕ್ಲೋಸ್ ಮಾಡಿದೆ, ನಿಮ್ ಸಂಘ ಧರ್ಮ ಸರ್ ಈಗ ನಾನು ಇಲ್ಲ ಅಂತ ಹೇಳಿದ್ರೆ ನಾನು ಕಂಪ್ಲೇಂಟ್ ಮಾಡ್ಬಿಟ್ಟು ನಾನು ಅದನ್ನ ತಗೊಳ್ತೀನಿ. ನಾನು ಅಲ್ಲ, ನಾ ಕೇಳ್ತೀನಿ, ನಾನು ಸಂಘ ಕ್ಲೋಸ್ ಆದ್ರೆ ನಿಮಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ನನಗೆ ಏನುಂಟ ದಾಖಲಾತಿ ನಾನು ಕೊಡಿ ಅಂತ ನಾನು ಇಸ್ಕೊಳ್ತೀನಿ. ಸಂಘ ಕ್ಲೋಸ್ ಆದ್ರೆ ನೀವು ದಾಖಲೆ ನನಗೆ ಅದು ಗೊತ್ತಿಲ್ಲ ಸರ್. ನನಗೆ ಬ್ಯಾಂಕ್ ಅಲ್ಲಿ ಇರೋಂತದ್ದು ನಾನು ಕಟ್ಟಿರೋದಕ್ಕೆ ಪ್ರೂಫ್ ಕರೆಕ್ಟ್ ಆಗಿ ನನಗೆ ಬೇಕಂತ ಅವತ್ತಿಂದ ಕೇಳ್ತಾ ಇದೀನಿ. ಅರ್ಥ ಆಯ್ತಾ? ನೀವು ನನಗೆ ಕಟ್ಟಿದಲ್ವಾ? ನೀವು ಡಿಸೆಂಬರ್ 17ನೇ ತಾರೀಕಿಗೆ ನಾನು ಕಟ್ಟೆ ಅಂತ ಹೇಳ್ಬಿಟ್ಟು ನೀವು ಬುಕ್ ಅಲ್ಲಿ ಬರ್ಕೊಟ್ರಿ. 18ನೇ ತಾರೀಕಿಗೆ ನಾನು ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ನನಗೆ ಕರೆಕ್ಟ್ ಆಗಿ ನೀವು ದಾಖಲಾತಿ ಕೊಡಿ ಅಂತ ಹೇಳಿದ್ರು. ಇವತ್ತೆಷ್ಟು ತಾರೀಕು? ಜನವರಿ 14ನೇ ತಾರೀಕು ಆಯ್ತು. ಒಂದು ತಿಂಗಳಾದ್ರೂ ನೀವು ನನಗೆ ದಾಖಲಾತಿ ಕೊಟ್ಟಿಲ್ಲ. ನಿಮ್ದಾದ್ರೆ ಕರೆಕ್ಟ್ ಮನೆ ಹತ್ರ ಬಂದು ವಸೂಲಿ ಮಾಡ್ತೀರಿ. ನೋಡಿ, ನಾ ಕೇಳ್ತೀವಿ ಗೊತ್ತಾ? ಸಂಘ ನನಗೆ ನೋಡಿ, ನಾನು ಇಲ್ಲ ಅಂತ ಹೇಳಿದ್ರೆ ನಾನು ಈಗ ಇದ್ರಲ್ಲಿ 1-2 ಕಂಪ್ಲೇಂಟ್ ಮಾಡ್ತೀನಿ. ನಾನು ಬಂದ್ಬಿಟ್ಟು ನಾನು ದಾಖಲಾತಿ ಕೊಡಿ ಅಂತ ನಿಂತ್ಕೊಳ್ತೀನಿ ಅಲ್ಲಿ. ಓಕೆ, ಸೋಮವಾರ ನೀವು ಕ್ಲೋಸ್ ಮಾಡಿ ಸೋಮವಾರ ಆಫೀಸ್ಗೆ ಹೋಗಿ ಅಲ್ವಾ? ಆಫೀಸ್ ಅಲ್ಲೇ ಹೋಗಿಲ್ಲ ಅಂದ್ರೆ PS ಅವ್ರ ಹತ್ರ ನೀವು ಫೋನ್ ಮಾಡಿ ನಿಮ್ಮ ಹತ್ರ ಕೇಳಿದ್ರು. ಅವ್ರನ್ನ ಹತ್ರ ಕೇಳಿ ಏನ್ ಹೇಳ್ತಾರ ಅಂತ ಕೇಳ್ಬಿಟ್ಟು ನನಗೆ ಫೋನ್ ಮಾಡಿ ಅಂತ ಅವ್ರು ಹೇಳಿದ್ರು. ನೀವು ಅಮೌಂಟ್ ನಾನು ಇಲ್ಲಿ ಕಟ್ಟಿದ್ದೇನೆ ಹೋಗಿ, ನೀವು ಸೋಮವಾರ ಕ್ಲೋಸ್ ಮಾಡಿ ಬಂದಿದ್ರಲ್ವಾ? ನೀವು ಸೋಮವಾರಪೇಟೆಯಿಂದ ಅಲ್ಲಿ ಆಫೀಸಿಂದ ಕ್ಲಿಯರ್ಸ್ ಕೊಡ್ತಾರೆ, ಹೋಗಿ ಕ್ಲಿಯರ್ಸ್ ತಗೊಂಡ್ ಬನ್ನಿ. ಆಯ್ತು, ನಾನು ಅಲ್ಲೇ ಹೋಗ್ಬಿಟ್ಟು ನಿಮ್ಗೆ ಅದಕ್ಕೆ ಸಂಬಂಧ ಅಲ್ವಾ? ನಿಮ್ಗೆ ಅದಕ್ಕೂ ಸಂಬಂಧ ಅಲ್ವಾ? ನೋಡಿ, ಸಂಘ ಕ್ಲೋಸ್ ಮಾಡಿದಕ್ಕೂ ನಿಮ್ಗೆ ಅದಕ್ಕೂ ಸಂಬಂಧ ಇಲ್ವಾ? ನಾನು ಸಂಘ ಇದ್ದೇ ಕ್ಲೋಸ್ ಮಾಡಿಸಿದ್ದು, ನಾನು ಸಂಬಂಧ ಇದ್ದೇ ಕ್ಲೋಸ್ ಮಾಡಿಸಿದ್ದು ಸಂಘವನ್ನು. ನೀವು ಉತ್ತರ ಕೊಡಿ. ನಾನು ಇಲ್ಲಾಂದ್ರೆ ಈಗ ಬರ್ತೀನಿ, ಅಲ್ಲಿ ಎಲ್ಲಿ ಚೆಕ್ಕತ್ತೂರು ಕೋರ್ಟ್ ಹತ್ರ ಬರ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ. ಪೊಲೀಸ್ ಅವ್ರ ಹತ್ರ ಏನು ಅಂತ ನನ್ ದಾಖಲಾತಿ ಕೊಡಿ ಅಂತ ನಿಂತ್ಕೊಳ್ತೀನಿ ಅಲ್ಲಿ. ಗೊತ್ತಾ, ನಿಮ್ಮ ಸಂಘನೆ ನನಗೆ ಅವೆಲ್ಲ ಬೇಕಾಗಿಲ್ಲ ಸರ್. ನಾನ್ ಬೇಕಾಗಿರೋದು ಕೇಳಿದ್ರೆ ಇಷ್ಟೇ. ನಾನ್ ಕ್ಲಿಯರ್ ಮಾಡಿದನೇ ಇಲ್ವೋ? ಮಾಡಿದಿರಿ. ನನಗೆ ಅದನ್ನ ದಾಖಲಾತಿ ಕೊಡಿ. ನೀವ್ ಹೇಳ್ದಂಗೆ ನನ್ ಕ್ಲಿಯರ್ ಆಯ್ತು ಹೋಗಿ ಅಂತ ಹೇಳೋಕೆ ನನ್ಗೆ ಆಗೋದಿಲ್ಲ. ನನಗೆ ಏನುಂಟು ಅದನ್ನ ಕೊಡಿ. ನೋಡಿ, ಆಫೀಸಿಂದ ನನಗೆ ಏನುಂಟು ಅದನ್ನ ಕೊಡಿ ಅಂತ ಮಾತ್ರ ನಾನು ಕೇಳ್ತಾ ಇರೋದು. ಕ್ಲಿಯರ್ ಮಾಡ್ತೀನಿ. ಅದನ್ನ ಆಯ್ತು, ಇಲ್ಲಿಂದಾನೆ ಅಲ್ಲಿಗೆ ಹೋಗೋಣ ಬನ್ನಿ. ಅದ್ಯಾಕೆ ನಾನು ಎದುರ್ಕೊಳ್ಳೋಣ? ನಾನು ಕಟ್ಟಿದ್ದೀನಿ. ನಾವು ಸೋಮವಾರಪೇಟೆಯಿಂದ ನಿಮ್ಮ ಸಂಘದ ಈಗ ಸಂಘದ ಯಾವುದೇ ವ್ಯವಹಾರ ಕ್ಲೋಸ್ ಆಗಿದೆ, ಧರ್ಮ ಸಂಘದ ಯಾವುದೇ ಇಲ್ಲ, ನಾನು ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನೀವು ಹೇಳ್ತೀರಿ ಸರ್, ನಾಳೆ ಇನ್ನೊಬ್ರು ಬಂದು ನೀನ್ ಇನ್ನು ಕಟ್ಟಿಲ್ಲ ಕೊಡು ಅಂತ ಹೇಳಿದ್ರೆ ನಾನು ಎಲ್ರಿ ಸರ್ ಕೊಡೋಣ? ಆ ಕೆಲ್ಸಕ್ಕೆ ನಾನಿಲ್ಲ. ನನಗೆ ಈಗ ಹೋದ್ರೆ ನಾನು ಅಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ಅಲ್ಲಿ ನಿಂತ್ಕೊಳ್ತೀನಿ. ಪೊಲೀಸ್ ಕಂಪ್ಲೇಂಟ್ ನಿಮಗೆ ಮಾತು ನಿಮಗೆ ನಾವು ಆ ಸಂಘದಿಂದ ಯಾವುದೇ ಸಂಘದಲ್ಲಿ ಸಾಲಗಳಿಲ್ಲ, ಸಂಘದ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಆಫೀಸಿಂದ ಕ್ಲಿಯರೆನ್ಸ್ ಕೊಡ್ತೇವೆ. ಅಲ್ಲ, ನನಗೆ ನೋಡ್ರಿ, ನನ್ನ ಅಕೌಂಟ್ ನಂಬರ್ ನನಗೆ ಗೊತ್ತುಂಟು. ನೀವು ಆ ಬುಕ್ ಅಲ್ಲಿ ಮಾಡ್ಕೋಬಹುದು. ನನಗೆ ಅಕೌಂಟ್ ನಂಬರ್ ನನ್ಗೆ ಗೊತ್ತಿಲ್ಲದೆ ಏನಿಲ್ಲ. ಅದೇ ಅಕೌಂಟ್ ಕ್ಲೋಸ್ ಆಗಿದೆ. ಅಕೌಂಟ್ ಕ್ಲೋಸ್ ಆದ ಮೇಲೆ ನಿಮ್ಮ ಸಂಘ ಉಳಿತಾಯ ಬಂದಿದೆ. ಕ್ಲೋಸ್ ಆಗಿದೆ ಅಂತ ಹೇಳಿ ಅಲ್ಲಿ ಕ್ಲೋಸ್ ಆಗಿರೋದ ಕೊಡ್ರಿ ಸಾಕು. ಅಕೌಂಟ್ PRK ದುಡ್ಡು ನೀವು ಕೇಳಿದಕ್ಕೆ ಅವತ್ತೇನಂತ ಹೇಳಿದ್ರಿ, ನಿಮ್ಗೆ ಬೇರೆಯವ್ರಿಗೆ ನಾನು ಹಂಚಿಕೊಟ್ಬಿಟ್ಟು ನೀನ್ ಹೋಗಿ ಸೈನ್ ಮಾಡ್ಬಿಟ್ಟು ಅಂತ ಹೇಳ್ತಾ ಇದ್ರಿ ಅಲ್ವಾ? ಮತ್ತೆ ನೀವ್ ಹೇಳಿದ್ರಲ್ರಿ 1625 ನಿಮ್ಗೆ ಬೇಕಾ ಇಲ್ಲ ಬೇರೆಯವ್ರ ಇವ್ರಿಗೆ ಹಂಚ್ಕೊಟ್ಬಿಡ್ಲ ಅಂತ ನೀವು ಕೇಳಿಲ್ವೇನ್ರಿ? ಅದೇ ನೀವು ಅದ್ರ ಮೊದ್ಲು ಕ್ಲೋಸ್ ಮಾಡಿದ್ರೆ ನಿಮಗೆ ಬರ್ತಿರ್ಲಿಲ್ಲ. ಅಲ್ಲ ನೋಡ್ರಿ, ನನ್ಗೆ ಅಲ್ಲಿ ಇರ್ಬೇಕಾರೆ ನೀವ್ ಏನ್ ಹೇಳಿರ್ಬೇಕು ನೋಡ್ರಿ, ಈ ದುಡ್ಡು ಸೈನ್ ಮಾಡ್ಬಿಟ್ಟು ತಗೊಂಡ್ ಹೋಗಿ ಅಂತ ಉಳಿತಾಯ ದುಡ್ಡು, ಲಾಭಾಂಶ ದುಡ್ಡು ನಮ್ಗೆ ಹಂಚ್ಬೇಕಾದ್ರೆ ನೀವೇನ್ ಹೇಳ್ತಿರ್ರಿ? ಹೌದು, ನಿಮಗೆ ಈ ವಾರ ಬೇಡ ಆದ್ರೆ ನಾವೇ ನಿಮ್ಗೆ ಕ್ಲೋಸ್ ಮಾಡ್ತೇವೆ. ಅವ್ರಿಗೆ ಇಲ್ಲ, ಈ ದುಡ್ಡು ನಿಮ್ಗೆ ಬೇಡ ಅಂತ ಹೇಳಿದ್ರೆ ಇವ್ರಿಗೆ ಹಂಚ್ಕೊಟ್ಬಿಡ್ತೀನಿ, ನೀವ್ ಹೋಗಿ ಅಂತ ಹೇಳಿಲ್ವಾ? ನಮ್ ದುಡ್ಡು ಅಷ್ಟು ಬೇಡ ಇದಿಲ್ಲ, ನಿಮ್ ದುಡ್ಡಿಗೆ ಬೆಲೆ ಉಂಟನ್ರಿ, ನನಗೆ ಇದನ್ನ ಕರೆಕ್ಟ್ ಆಗಿ ನಾನು ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದು ಕೆಲಸ ಮಾಡೇ ಮಾಡ್ತೀನಿ. ನಿಮಗೆ ಸಾಲ ಕ್ಲೋಸ್ ಆಗಿದೆ, ನೀವು ಇನ್ನು ಮಾತಾಡಿ ನನಗೆ ಅದು ಮಾತಾಡಿ ಕ್ಲೋಸ್ ಆಗ್ಲಿ. ಆನ್ಲೈನ್ ಪೇಮೆಂಟ್. ಹಲೋ ಕರ್ಕಸ್ವಾಮಿ ಅವರೇ, ಮಾಡಿ ನಾನ್ ಲೋನ್ ಪೇಮೆಂಟ್, ಹೆಡ್ ಆಫೀಸ್ ಪೇಮೆಂಟ್ಸ್ ಇದೆ ನೋಡಿ, ರಿಪೋರ್ಟ್ಸ್, MIS ರಿಲೇಟೆಡ್ ರಿಪೋರ್ಟ್, ಹೆಡ್ ಆಫೀಸ್ ಪೇಮೆಂಟ್ಸ್, ನಾನ್ ಲೋನ್ ಪೇಮೆಂಟ್. ಅಲ್ಲಿ ಡೇಟ್ ಕೊಡಿ, ಫ್ರಮ್ ಸ್ವಲ್ಪ ಹಳೇದೇ ಕೊಡಿ. ಹಲೋ ಕರ್ಪಸ್ವಾಮಿ ಅವರೇ, ಹೇಳಿ ಮೇಡಮ್. ನಿಮ್ಗೆ ಏನ್ ಬೇಕು? ನೀವು ಬನ್ನಿ. ಯಾಕೆ ನನ್ ಇಲ್ಲಿ ಬರಲ್ಲ? ನಾನು ಇನ್ನ ಇಲ್ಲ ಮೇಡಮ್. ನಾನು ಅವತ್ತು ನಿಮ್ ಕೇಳಿದಕ್ಕೆ ನೀವು ಎಂಡ ಕುಡಿದಾರ ಅಂತ ಇಲ್ಲಿ ಪೂರ ವಿಚಾರಣೆ ಮಾಡಿದಿರಿ ಅಲ್ವಾ ಮೇಡಮ್? ನೀವು ಇಲ್ಲಿ ವಿಚಾರಣೆ ಮಾಡಿದ್ರಂತಲ್ಲ, ನಾನು ಎಂಡ ಕುಡಿದ್ಬಿಟ್ಟು ಮಾತಾಡ್ತಾರೆ ಏನಂತ ಕೇಳಿದ್ರಂತಲ್ಲ.
ನಾನು ಹ್ಮ್, ನೀವು ಕುಡ್ದಾರ ಕುಡೀರಿ ಮರೆ ಬಿದ್ದಾರ ಹೋಗಿ ನನಗೇನು ಬಂದಿದೆ ಹೇಳಿ. ನೋಡಿ ಮೇಡಮ್ ನನಗೆ ಮಾವನ ನೀವು ಕುಡಿಬಾರ್ದಂತ ಹೇಳೋಕೆ ನಾನು ನೋಡಿ ಮೇಡಮ್ ನೀವು ಏನ್ ವಿಚಾರಣೆ ಹೇಳ್ತೀರಾ? ಮಾಡೋದಂತಲ್ಲ ನನಗೆ ಅವೆಲ್ಲ ನನಗೆ ಬೇಡ ಮೇಡಮ್. ನನಗೆ ಏನು ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನೀವು ಕುಡ್ದಾರ ಕುಡೀರಿ, ನಿಮ್ ಇಷ್ಟ ಅದು. ಒಟ್ಟು ಆಫೀಸಿಗೆ ಬರುವಾಗ ನಾನು ಹೇಳ್ತೇನೆ ಹಾಗೆಲ್ಲ ಬರ್ಬಾರ್ದಂತ. ಬಟ್ ಫೀಲ್ಡ್ ಅಲ್ಲಿ ನಾನ್ ನಿಮ್ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ಬೇಕು? ನಿಮ್ಗೆ ಹುಡುಗಿ ನೋಡ್ಬೇಕಾ ನಾನು? ಮಾತಾಡಿದ ಮೇಡಮ್ ಹ? ನಿಮ್ಮ ಹತ್ರ ಬಂದು ನೀವು ಕೇಳಿದ್ರಲ್ಲ ಅಲ್ಲಿ ಕುಡಿದ್ಬಿಟ್ಟು ಮಾತಾಡಿದ್ರ ಅಂತ ಕುಡಿದಿರ ಅಂತ ಕೇಳಿದ್ರಲ್ಲ, ನಾನೇನ್ ಕುಡಿದ್ಬಿಟ್ಟು ಬಂದು ಮಾತಾಡಿಲ್ಲ. ನನ್ಗೆ ಸ್ಮೆಲ್ ಬಂತು, ನಾನು ಆಗ ನಿಮ್ಮ ಹತ್ರನೇ ಅಲ್ವಾ ಕೇಳಿದ್ದು. ನಾನು ಸುಮ್ಮನೆ ನಾನು ಕುಡಿದಿರೋದನ್ನ ಚೆಕ್ ಮಾಡಿ ಅಂತ ಹೇಳಿದ್ನ ಅಲ್ವಾ ನಿಮ್ಗೆ. ಮತ್ತೆ ನಿಮ್ಮ ಹತ್ರನೇ ಮಾತಾಡಿದ್ದು. ಮತ್ತೆ ನಾನು ಬೇರೆ ಯಾರ ಹತ್ರ ಯಾಕೆ ನಿಮ್ ಬಗ್ಗೆ ವಿಚಾರಣೆ ಮಾಡ್ಬೇಕು? ನನ್ಗೇನಿದೆ ನಿಮ್ ಬಗ್ಗೆ ವಿಚಾರಣೆ ಮಾಡೋ ಅವಶ್ಯಕತೆ ನಮ್ಗೆ ಏನ್ ಹೇಳಿ? ಹುಡುಗಿ ನೋಡ್ಬೇಕಾ ನಿಮ್ಗೆ? ಏನ್ ಮಾಡ್ಬೇಕು? ನೀವು ಕುಡ್ದಾರು ಕುಡೀರಿ, ಬಿದ್ದಾರು ಹೋಗಿ, ನನ್ಗೆ ಬರುದೇನಿಲ್ಲ. ಈಗ ನಿಮ್ಮ ಹತ್ರ ಏನ್ ವಿಷಯ ಬೇಕು ಅದನ್ನ ಮಾತ್ರ ನನ್ನ ಹತ್ರ ಕೇಳಿ. ನೀವು ನೋಡಿ ನಿಮ್ಗೆ ಏನ್ ವಿಷಯ ಬೇಕು ಹೇಳಿ? ನನಗೆ ಯಾವ್ದು ವಿಷಯ ಬೇಡ, ನಾನು ಅಲ್ಲಿ ಇಸ್ಕೊಳ್ತೀನಿ ಬಿಡಿ. ಕಂಪ್ಲೇಂಟ್ ಕೊಟ್ಟಿದ್ದೀನಲ್ವಾ? ನೋಡಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಲ್ವಾ? ಏನ್ ವಿಷಯ ಬೇಕಂತ ನೀವೇ ಫೋನ್ ಮಾಡಿ ನಾನು ಕೇಳಿದ್ರೆ ನಾನೇನಲ್ಲ. ಅಲ್ಲಿ ನಿಮ್ಗೆ ಏನ್ ಡೀಟೇಲ್ ಬೇಕಂತ ಕೇಳ್ಬೇಕಲ್ಲ. ನೋಡಿ ಮೇಡಮ್, ನನಗೆ 20,000 1 ಲಕ್ಷ ಬರ್ಬೇಕಾದ್ರೆ ಹಿಡ್ಕೊಬಿಟ್ಟಿದ್ದೀರಿ. ತಿರ್ಗಾ ನಾನು ಅಲ್ಲಿಂದ ಬಡ್ಡಿ ಇಷ್ಟ ಆಗುಂಟು ಅಂತ ಹೇಳ್ಬಿಟ್ಟು 1,40,000 ರೂಪಾಯಿ ದುಡ್ಡು ನಾನು ಕಟ್ಕೊಟ್ಟಿದ್ದೀನಿ. ಇದೆಲ್ಲ ಬ್ಯಾಂಕ್ IDBI ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಅಲ್ಲಿ ಕಳ್ಸಿಕೊಟ್ಟಿದ್ರಲ್ವಾ? ಅಲ್ಲಿ ಉಂಟಲ್ವಾ? ಏನ್ IDBI ಬ್ಯಾಂಕ್ ಸ್ಟೇಟ್ಮೆಂಟ್? ಬ್ಯಾಂಕ್ ಇಂದ ನಿಮ್ಮ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಸಿಗಲ್ಲ ಸರ್, ಅದು ಸಂಘದ್ದು. ನೋಡಿ ಮೇಡಮ್, ನನಗೆ ಯಾವ್ದೇ ಸಿಕ್ಲಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ನಿಮ್ ತಗೊಂಡ್ಬಿಟ್ಟು ನನ್ಗೆ ದಾಖಲಾತಿ ಕೊಟ್ಬಿಡ್ತೀರಲ್ವಾ? ನಿಮಗೆ ಏನ್ ಬೇಕು? ನನಗೆ ಯಾವ್ದು ಬೇಡ. ನೀವು ನಿಮ್ ಸಂಘದಿಂದ ಯಾವ್ದು ಕೊಡೋದು ಬೇಡ. ನಿಮ್ ಕ್ಲಿಯರ್ ಮಾಡ್ಬಿಟ್ಟು ಬಂದಿದ್ದೀನಿ. 48,756 ರೂಪಾಯಿ ಕಟ್ಟಕ್ಕೆ ಹೇಳಿದ್ರಿ, ನಾನು ಕಟ್ಬಿಟ್ಟು ಬಂದಿದ್ದೀನಿ. 1 ರೂಪಾಯಿ ಕಮ್ಮಿ, ಅದು ಆನ್ಲೈನ್ ಪೇಮೆಂಟ್ ಯಾರು ಹೇಳಿದ್ರು ಅವ್ರು ಹಾಕ್ಬಿಟ್ಟು ಬಂದಿದ್ದೀನಿ. ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನನ್ನ ತಗೋಬಿಟ್ಟು ಡಾಕ್ಯುಮೆಂಟ್ ಏನು ಅಂತ ನನಗೆ ಕೊಡಿ ಸರ್ ಅಂತ ಹೇಳಿದ್ರೆ ಬರೆದು ಕೊಟ್ಟೆ. ಯಾರು ಕಳ್ಸಿದ್ರು ಅವ್ರ ಡಾಕ್ಯುಮೆಂಟ್ ನಾನು ತಗೊಂಡು ಜೋಬ್ ಮಾಡ್ಕೊಂಡಿದ್ದೀನಿ. ಆಯ್ತಾ? ಮತ್ತೆ ನಾನು ಯಾವ ತರ ಮಾಡಿದೀನಿ, ಮತ್ತೆ ಅವರು ಯತೀಶ್ ಸರ್ ಅವರು ನನಗೆ ಬರ್ಕೊಟ್ಟಿದ್ದೀನಿ. ಏನ್ ವಿಷಯ ಬೇಕು ಅಂತ ನೀವು ನಾನು 20,000 ರೂಪಾಯಿ ಅವ್ನು ಕೃಷ್ಣ ದುಡ್ಡು ಕಟ್ಕೊಟ್ಟಿದ್ದೀನಿ. ಮತ್ತೆ ಇದರದ ಬಡ್ಡಿ ದುಡ್ಡು ಜಾಸ್ತಿ ಕಟ್ಕೊಟ್ಟಿದ್ದೀನಿ. ತಿರ್ಗಾ 48,756 ಇದೆಲ್ಲ ನನಗೆ ಕ್ಲಿಯರೆನ್ಸ್ ಬೇಕು, ನನಗೆ ದಾಖಲಾತಿ ಬೇಕಂತ ಕೇಳಿದ್ರೆ ನನ್ ತಿರ್ಗಾ ಆಧಾರ್ ಕಾರ್ಡ್ ಸೈನ್ ಇಸ್ಕೊಂಡು ಹೋಗ್ಬಿಟ್ಟು ತಿರ್ಗಾ ಅಲ್ಲೇ ಮಾಡ್ಕೊಬಿಟ್ಟಿದ್ದೀರಿ. ನನ್ಗೆ ಇವೆಲ್ಲ ಬೇಕಲ್ಲ. ಸುಮ್ಮನೆ ನಾನು ಕಟ್ಟದೆ ನೆಟ್ಟಗೆ ನೀನ್ ಕ್ಲೋಸ್ ಆಯ್ತು ಹೋಗಿ ಬರ್ಕಸ್ ಆಗೋಯ್ತು ಅಂತ ಹೋದ್ರೆ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೋಂತ ಮನ್ಸಲ್ಲ. ನಂದೇನು ಕರೆಕ್ಟ್ ಕೊಡ್ಬೇಕು, ನನಗೇನು ಬರಾಕಿರೋದು ನಾನು ಕೇಳ್ಬೇಕು ಅಷ್ಟೇ. ನನ್ಗೇನು ಹಂಗ ತಡೀರಿ ಅದು ಇಲ್ಲೇ ಸಂಘದಲ್ಲಿ ಕೊಡ್ತೀನಿ ಅನ್ನೋ ಕೆಲ್ಸಕ್ಕೆ ನಾನ್ ಯಾವತ್ತೂ ಇಲ್ಲ. ನನ್ಗೇನ್ ಉಂಟ ಪಿನ್ ಪಾಯಿಂಟ್ ನಾನು ಮಾತಾಡಂಗಿರ್ಬೇಕು, ನೀವು ನನ್ನ ಹತ್ರ ಕೇಳಿ ಇಸ್ಕೋಬೇಕಷ್ಟೇ. ಬೇರೆ ಮಾತುಗಳು ನಾನು ಒಪ್ಕೊಳ್ಳೋಂತ ಮನ್ಸಲ್ಲ ಮೇಡಮ್. ನಮ್ದೇನೋ ತಪ್ಪಿಂದ ನಾನು ಅಷ್ಟೇ ಯೂಸ್ ಮಾಡೋದು. ನಿಮ್ಗೆ ಏನ್ ಡೀಟೇಲ್ಸ್ ಬೇಕು ಅಂತ ಕೇಳಿ ನೋಡಿ ಮೇಡಮ್, ನಾನು 20,000 ರೂಪಾಯಿ ನಾನು ಕಟ್ಕೊಟ್ಟಿದ್ದೀನಿ. ಯಾರಿಗೆ ಕೃಷ್ಣ ಹೋಗ್ಬಿಟ್ಟು ಹೋಗಿರೋನಿಗೆ ಕಟ್ಕೊಟ್ಟಿದ್ದೀನಿ. ಅವರಿಗೆ ಕಟ್ಟಿದ್ದೀರಾ ನೀವು? 20,000 ನೀವು ಕಟ್ಟಿದ್ದೀರಾ ಅಂತ ಈಗ ನಂದು ಮತ್ತೆ ನನಗೆ ಮಾಡ್ತೀವ ಇವ್ರು ಯಾಕೆ ಬೈದ್ರು ಮೇಡಮ್? ಇವರು ಹೆಂಗಸ ಮುಂದ್ಗಡೆ ಯಾಕೆ ಮೇಡಮ್ ಬೈದ್ರು ಅವರು? ಯಾಕೆ ಮೇಡಮ್ ನೀನ್ ಕಟ್ಟದೆ ಇಲ್ಲಿ ಬಿಟ್ಟು ಈ ಸಂಘದಲ್ಲಿ ನಿಮ್ ಜಾಗ ಮುಯ್ತಾ ಹೋಯ್ತಾರು ಅಂತ ಯಾಕೆ ಮೇಡಮ್ ಹೆಂಗಸ ಮುಂದ್ಗಡೆ ನಾನು ಹೇಳ್ಬೇಕು? ಯಾರಾಗ ಹೇಳಿದ್ದು? ಯತೀಶ್ ಸರ್ ಹೇಳಿದ. ನಾನು ಅವೆಲ್ಲ ನಾನು ಕೇಳ್ಕೊಂಡು ನನ್ ದುಡ್ಡು ಕಟ್ಬಿಟ್ಟು ನೀವ್ ಏನು ಕೊಡ್ದಂಗೆ ನಾನು ಸುಮ್ಮನೆ ಕೂತ್ಕೋಬೇಕು ಮನೆ ಒಳಗೆ. ನನಗೆ ಬೇಕಾದು. ಸರಿ ಅಲ್ಲ, ಈಗ ನಿಮಗೆ ಈಗ ಏನೋ ಸಮಸ್ಯೆ ಇಲ್ಲ ಮೇಡಮ್. ನಾನು ಅಲ್ಲಿ ಕಂಪ್ಲೇಂಟ್ ಮಾಡಿದೀನಿ. ನನಗೆ ಏನ್ ದಾಖಲಾತಿ ಅವ್ರು ಕೇಳ್ಬಿಟ್ಟು ಇಸ್ಕೊಡ್ತಾರ. ನಾಳೆ ದಿವಸ ನನ್ನ ಹತ್ರ ಯಾರು ಬಂದು ಮಾತಾಡಬಾರ್ದು. ನನ್ ದುಡ್ಡು ಹೋದ್ರೂ ಪರವಾಗಿಲ್ಲ, ನಂದ್ ಏನ್ ದಾಖಲಾತಿ ಉಂಟ ಅದನ್ನ ನನ್ಗೆ ವಾಪಸ್ ತೆಗಿದ್ರೆ ಸಾಕು. ನಿಮ್ಗೆ ಏನ್ ದಾಖಲಾತಿ ಬೇಕಾದ್ರೆ ಅವ್ರು ಕೇಳ್ತಾರೆ, ನಾನ್ ಕೇಳೋದ್ ಬೇಡ. ಪೊಲೀಸ್ ಅವ್ರು ಕೇಳ್ಬಿಟ್ಟು ನೀನ್ ನೋಡಪ್ಪ ಇಷ್ಟೇ ಇವ್ರದ್ದು ಕತೆ ಹೋಗ್ಬೇಡ ಅಂತ ಹೇಳಿದ್ರೆ ನಾನು ಅಷ್ಟೇ ಸಾಕ್ಬಿಟ್ಟು ತಗೊಂಡ್ಬಿಟ್ಟು ಸುಮ್ಮನೆ ಬಂದ್ಬಿಡ್ತೀನಿ ಅಷ್ಟೇ. ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್? ಎಲ್ಲಿಗಾರ ನಾನು ಮಾಡ್ಕೊಳ್ತೀನಿ ಮೇಡಮ್. ನಾನು ಬೇಕಾದ್ರೆ ನಾನು ಇದ್ರಲ್ಲಿ ಹೋಗಾದ್ರೆ ಕೂತ್ಕೊಬಿಡ್ತೀನಿ. ನಾನು ಹೇಳಿದೀನಿ ಅವತ್ತೆ, ನಾನೇನು ಸುಮ್ಮನೆ ಇರೋದಿಲ್ಲ ಮೇಡಮ್. ನಾನು ಹೋಗಿ ಕೂತ್ಬಿಟ್ಟು ನನ್ಗೆ ಲೆಕ್ಕ ಕೇಳ್ಬಿಟ್ಟು ನಾನು ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಿಮ್ಗೆ ನ್ಯಾಯ ಕೊಡ್ಬೇಕಲ್ಲ ನಾವೀಗ. ನ್ಯಾಯ ನೀವು ಕೊಡೋದು ಬೇಡ ಮೇಡಮ್. ಅಲ್ಲಿ ಕಂಪ್ಲೇಂಟ್ ಇದ್ರಲ್ಲಿ ತಗೊಳ್ತೀನಿ ನಾನು. ಅದಕ್ಕೆ ಆಗೋದಿಲ್ವಾ? ನಾನು ಕರೆಕ್ಟ್ ಆಗಿ ನಾನು ಇದ್ರಲ್ಲಿ ಬ್ಯಾಂಕ್ ಅವರು ಕೊಟ್ಟಿಲ್ವಾ? ನಾನು ಅಲ್ಲಿ ಅರ್ಜಿ ಬರ್ದ್ಬಿಟ್ಟು ನನಗೆ ಈ ನಂಬರ್ ಲಿಂದ ಎಷ್ಟು ದುಡ್ಡು ಕಟ್ಟು ಉಂಟು ಏನು ಅಂತ ಲೆಕ್ಕ ತಗೊಂಡು ನಾನು ಕೋರ್ಟ್ಗೆ ಹೋಗಿ ಹಾಕ್ಬಿಡ್ತೀನಿ. ನನ್ಗೆ ಗೊತ್ತುಂಟು ಯಾರು ರೂಲ್ ಅಂತ. ನನ್ಗೆ ಹೇಳ್ಕೊಡ್ಬೇಡಿ. ಸುಮ್ನೆ ನಾನು ಹೇಳ್ದೆ ನಾನು ಸುಮ್ನೆ ಇರೋಣ ಅಂತ ಕೇಳ್ಬೇಡಿ. ನೋಡಿ ನನಗೆ ಕರೆಕ್ಟ್ ಆಗಿ ನನ್ ದಾಖಲಾತಿ ವಾಪಸ್ ಇರೋದು ಕೊಡಿ. ನಾನು PS ಅವ್ರಿಗೆ ನಿನ್ನೆ ಫೋನ್ ಮಾಡಿದೆ, ಬೆಳಗ್ಗೆ ನಾನು ಫೋನ್ ಮಾಡಿದೆ ಮೇಡಮ್. ನಂದು ಇದು ಫೋನ್ ತೆಗೆದ್ಬಿಟ್ಟು ಬಿಸಿ ಮಾಡಿಟ್ಬಿಟ್ಟು ಸುಮ್ನೆ ಹೋಗ್ಬಿಟ್ರು ಅವರು. ಯಾರು? PS ಅವ್ರು ಬೆಳಗ್ಗೆ ಫೋನ್ ಮಾಡಿದ್ರೆ ಇಲ್ವಾ ಅಂತ ನೋಡಿ ಅವ್ರು ತೆಗಿಯೋ ಕೇಳಿ. PO ಸರಿ ಮಾಡಿದ್ರ ನೀವು? ಮತ್ತೆ ಬೆಳಗ್ಗೆ ನಿನ್ನೆ ನಾನು ಅವರು ಬಿಸಿಯಲ್ಲಿದ್ದಾರೆ ಅಂತ ಒಪ್ಕೊಳ್ತೀನಿ. ಸರಿ, ನಾನು ನಿನ್ನೆ ಮಾಡೋದ್ ಬೇಡ. ಬೆಳಗ್ಗೆ ಫೋನ್ ಮಾಡಿದ್ದೀನಿ.
ನೋಡಿ ಸರ್ ನನಗೆ ಕೊಡ್ತಿರೋ ಇಲ್ವೋ, ನಾನು ಇವ್ರು ಯತೀಶ್ ಅವ್ರಿಗೂ ಫೋನ್ ಮಾಡಿದೀನಿ. ಸರ್ ನೀವು ನನಗೆ ಇದೆಲ್ಲ ದಾಖಲಾತಿ ಬೇಕಂತ ಕೇಳ್ತಾ ಇದೀನಲ್ಲ, ನೀವು ಕೊಡ್ತಿರಲ್ವಾ ಅಂತ ನಾನು ಕೇಳಿದೆ. ಅದೆಲ್ಲ ಮುಗಿದೋಯ್ತಲ್ಲ, ಅದೇನ್ ಕೊಡಕ್ಕಾಯ್ತದೆ, ಅದು ಬ್ಯಾಂಕ್ ಇಂದ ಕೊಡೋದಿಲ್ಲ ಅಂತ ಅವ್ರು ಹೇಳಿದ್ರು. ಹೌದಾ? ನಂದು ನಂಬರ್ ಇತ್ತಲ್ಲ, ನನ್ಗೇನೆ ಫೋನ್ ಮಾಡ್ಬೇಕಿತ್ತು. ಮೇಡಮ್ ನೀವೇ 1 ಗಂಟೆ ಟೈಮ್ ಅವತ್ತು ಮಾತಾಡಿದಕ್ಕೆ 1 ಗಂಟೆ ಟೈಮ್ ವೇಸ್ಟ್ ಆಗುಂಟ ಅಂತ ಹೇಳಿದ್ರಿ. ನಾನು ನಿಮ್ ಟೈಮ್ ಯಾಕೆ ವೇಸ್ಟ್ ಮಾಡೋದಂತ ನಾನು ಸುಮ್ಮನಾದೆ. ವೇಸ್ಟ್ ಏನಿಲ್ಲ ಸರ್. ನೀವು ನೋಡಿ, ನೀವು ಅವತ್ತು 1 ಗಂಟೆ ಟೈಮ್ ನೋಡಿ 2:45 ನಾನು ಸಿಸಿ ಕ್ಯಾಮೆರಾ ಈಗ ಚೆಕ್ ಮಾಡಿ 18ನೇ ತಾರೀಕು 2:45 3:45 ಗಂಟೆ ನಿಮ್ಮ ಹತ್ರ ಮಾತಾಡಿದೀನಿ. ಚೆಕ್ ಮಾಡಿ, ಈ ಗಂಟೆ ಎಲ್ಲ ಕೂತ್ಕೊಂಡಲ್ಲಿ ಚೆಕ್ ಮಾಡಿ. ನಾನು ಟೈಮ್ ನೋಡ್ದೆ ಇಲ್ದೆ ನಾನು ಮಾತಾಡೋ ಮಗ ಅಲ್ಲ. ಸರಿ ಆಯ್ತು ಅಲ್ವಾ? ನಾನು ಪಿನ್ ಪಾಯಿಂಟ್ ನೋಡಿ ನಾನು ನಿಮ್ಮ ಆಫೀಸ್ ಒಳಗೆ ಕಾಲ್ ಇಟ್ಟಿರೋ ಟೈಮ್ ನೋಡ್ದೆ 2:48. ನೀವು ಈಗ ಚೆಕ್ ಮಾಡಿ ಸಿಸಿ ಕ್ಯಾಮೆರಾ ತೆಗೆದ್ಬಿಟ್ಟು ಹೊರಗಡೆ ನಾನು ಮಾತಾಡ್ಬಿಟ್ಟು ದುಡ್ಡು ಕಟ್ಟಿರೋದು ಆನ್ಲೈನ್ ಪೇಮೆಂಟ್ ನಾನು ಹಾಕ್ಬೇಕಂತ ಆಲೋಚನೆ ಬಂದೆ. ಅದೇ ನೀವು ಕೇಳಿದ್ರಿ, ನಾನು ಹಾಕ್ಬಿಟ್ಟೆ. ನಾಳೆ ದಿವಸ ನನಗೆ ದಾಖಲಾತಿ ಬೇಕಂತ ನಾನು ಕಟ್ಕೊಟ್ಟಿದ್ದೀನಿ. ರಶೀದ್ ಎಲ್ಲ ಕೊಟ್ಟು ಕಳಿಸಿದೇವಲ್ಲ, ಮತ್ತೆ ಇನ್ನೇನ್ ಬೇಕು ನಿಮ್ಗೆ ಹೇಳಿ. ನನಗೆ ನೋಡಿ ಮೇಡಮ್, ನನಗೆ ಕ್ಲಿಯರೆನ್ಸ್ ಬ್ಯಾಂಕ್ ಇಂದ ನನಗೆ ನೀನ್ ಯಾವ ಸಾಲನೂ ಇಲ್ಲ. ನಾನು ಕಟ್ಟಿರೋದು ಇವತ್ತು ಬರ್ಕಸ್ ಆಗ್ಬಿಟ್ಟು ಅಂತ ಇವ್ರು ಏನಂತ ಹೇಳಿದ್ರು ಗೊತ್ತಾ ಮೇಡಮ್? 1265 ಕೊಟ್ಬಿಟ್ಟು ಅವರು ನಿನ್ಗೆ ದುಡ್ಡು ಬೇಕಾ ಇಲ್ಲ ಅಂದ್ರೆ ಇವ್ರಿಗೆ ಅಜ್ಜಿ ಕೊಡ್ಬಿಲ್ಲ ಅಂತ ಕೇಳ್ತಾವ್ರ. ಅಲ್ಲಿ ನನ್ ದುಡ್ಡು ಹಂಚಕ್ ಅವ್ರೇನು ಇವರು ಯತೀಶ್ ಏನೋ ಅಧಿಕಾರ ಉಂಟು ಅಲ್ಲಿ ಸಂಘದೊಳಗೆ ಕೇಳ್ತಾವ್ರೆ. ಮತ್ತೆ ಅವ್ರ ಹಂಗೆ ಕೇಳಿದ್ರಲ್ವ ಅಂತ ಎದುರುಗಡೆ ಕೇಳಿ. ಈ ಮಾತಿಗೆ ನಾನು ಯಾವತ್ತು ನಾನು ಹೋಗ್ಬೇಕಾದ್ರೆ ಒಳಗಡೆ ನಾನು ಈ ಗಂಟೆಲ್ಲೇ ಕೂತಿರ್ತೀನಿ ಮೇಡಮ್. 18ನೇ ತಾರೀಕಿಗೆ ನಾನು 2:48ಗೆ ನಿಮ್ಮ ಹತ್ರ ಬಂದು ಮಾತಾಡಕ್ಕೆ ಒಳಗಡೆ ಬಂದೆ. 3:50 ಗಂಟ ನೀವು ದುಡ್ಡು ಹಾಕೋ ಗಂಟ ನಾನು ಅಲ್ಲೇ ಇದ್ದೆ. ಅದರಿಂದ ಈ ಕಡೆಗೆ ನಾನು ಬಂದಿದ್ದೀನಿ. ಇದು ಸಿಸಿ ಕ್ಯಾಮೆರಾ ತೆಗೆದು ನೋಡಿ, ನೀವು ನೋಡಿರೋದು ಇಲ್ದಿರಬಹುದು, ನಾನು ನೋಡಿದೀನಿ. ಅಲ್ಲ, ನಾನ್ ನೋಡಿದ್ದೇನೆ, ನೀವು ಬಂದಿದ್ದೀರಾ, ಆಯ್ತಾ? ಬೇರೆ ಮಾತುಗಳು ನಾನೆಲ್ಲ ಇದಿಲ್ಲ. ನನ್ನ ಹತ್ರ ನೇರವಾಗಿ ಕೇಳಿದ್ರೆ ನೇರವಾಗಿ ಮೇಡಮ್, ಈಗ ನೇರವಾಗಿ ನಾನು ಕೇಳಿದೆ. ನಿಮ್ಮ ಸಿಸಿ ಅಕೌಂಟ್ ಕ್ಲೋಸ್ ಆಗಿದೆ ಅಂತ. ಸಿಸಿ ಅಕೌಂಟ್ ಆದ್ರೂ ಸರಿ ಮೇಡಮ್, ಬೇರೆ ಅಕೌಂಟ್ ಆದ್ರೂ ಸರಿ, ನನಗೆ ಏನಿದ್ರು ನಂದು ಆಧಾರ್ ಕಾರ್ಡು ಎಲ್ಲ ನನ್ಗೆ ವಾಪಸ್ ಬೇಕು. ಸುಮ್ಮನೆ ನಾನು ಬಿಟ್ಟು ಬರಕ್ಕೆ, ನಾನು ದುಡ್ಡು ಕಟ್ಬಿಟ್ಟು ವಾಪಸ್ ಬಿಟ್ಟು ಬರಕ್ಕೆ ನನ್ಗೆ ಆಗೋದಿಲ್ಲ. ನನಗೆ ಏನುಂಟ, ನನಗೆ ಇದು ವಾಪಸ್ ನನ್ಗೆ ಸೈನ್ ಮಾಡ್ಕೊಟ್ಟಿದ್ದಕ್ಕೆ ನನ್ಗೆ ವಾಪಸ್ ಬೇಕು ಮೇಡಮ್. ಸುಮ್ಮನೆ ನಾನು ಬಿಟ್ಬಿಟ್ಟು ಬರಕ್ ಆಯ್ತದ? ಬೇರೆಯವ್ರ ಹತ್ರ ಬಿಟ್ಬಿಟ್ಟು ನೀನು ಹೋಗಪ್ಪ ನಿನ್ ಸಾಲ ಮುಗಿತಾವ ಅಂತ ಹೋಗಕ್ಕೆ ನಾನು 50,000 ಕ್ಲೋಸ್ ಆಗಿದೆ, ನಿಮ್ಮ ಸಿಸಿ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಮೇಡಮ್. ಯಾವುದೇ ಅಕೌಂಟ್ ಮೇಡಮ್, ನನಗೆ ಯಾವುದೇ ಅಕೌಂಟ್ ಕ್ಲೋಸ್ ಆಗ್ಲಿ, ನನಗೆ ನೋಡಿ ನಿಮ್ ದುಡ್ಡು 50,000 ದುಡ್ಡು ಕಟ್ಟಿದ್ರ, ನಿನ್ಗೆ ನೋಡಪ್ಪ ಕ್ಲೋಸ್ ಇದು ರಿಸಿಪ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಕೊಟ್ಟಿದ್ದೀರಾ ಮೇಡಮ್? ಯಾವ್ದು ಇಲ್ಲ ಅಂತ ಹೇಳಿದ್ರೆ ನೀವು ದುಡ್ಡು ಕಟ್ಟಿದ್ರೆ ಹೋಗಿ ಬರ್ಕಸ್ ಆಗೋಯ್ತು ಅಂತ ಹೇಳಿದ್ರೆ ಯಾವ ತರ ನಿಮ್ಗೆ ಏನ್ ಬೇಕು ಅದನ್ನ ಕೇಳಿ, ನಾನು ಕೊಡ್ತೀನಿ. ನನ್ಗೆ IDB ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತಲ್ಲ ಮೇಡಮ್. ನನ್ನ ನಂಬರ್ ನಾನು ಈಗ ಹೇಳ್ತೀನಿ ಮೇಡಮ್, ಕೇಳಿ. 0914 ಇದ್ರದ್ದು ನನ್ನ ನಂಬರ್ ಪೂರ್ತಿ ಹೇಳ್ತೀನಿ, ಅದ್ರ ರೆಕಾರ್ಡ್ ತೆಗೆದು ಕೊಡ್ರಿ. ನಾನು ಈ ಬ್ಯಾಂಕ್ ಅಲ್ಲಿ ಹೋಗಿ ನನ್ನೇ ತಗೊಂಬಂದಿದ್ದೀನಿ. ನಿಮ್ಗೆ ಯಾರ ಹತ್ರ ನಾನು ದುಡ್ಡು ಕಳಿಸಿದೆ 18ನೇ ತಾರೀಕು. ಇದು 2:48 3:48 ಗಂಟೆ ಅಲ್ಲಿ ಇದ್ದೆ. ಯಾರಿಗೆ ನಾನು ಅಕೌಂಟ್ ನಂಬರ್ ದುಡ್ಡು ಕಳಿಸಿದೆ ಆ ಇದು ಬ್ಯಾಂಕ್ ಇಂದ ನಾನು ತಗೊಂಡ್ ಮಡಗಿದ್ದೀನಿ ಈಗ. ಆಯ್ತಾ? ಏನ್ ಬೇಕು ಸರ್? ನನ್ಗೆ IDBI ಬ್ಯಾಂಕ್ ನಾನು ಎಷ್ಟು ದುಡ್ಡು ಕಟ್ಟಿದ್ದೀನಿ, 13 ವರ್ಷದಿಂದ ಸಂಘದಲ್ಲಿ ಇದ್ದೀನಿ. ಅದ್ರ ಡೀಟೇಲ್ಸ್ ಪೂರ್ತಿ ನನಗ್ ಬೇಕು. ನಾನು ಸಂಘದಲ್ಲಿ ಇದ್ದೀನಿ, ನಾನು ಲಾಸ್ ಆಗಿದ್ರು ನಾನು ಕಟ್ಕೊಡ್ತೀನಿ. ನೀವು ಇದ್ರೆ ನನಗ್ ಕೊಡಿ. IDBI ಬ್ಯಾಂಕ್ ಇತ್ತು ಸ್ಟೇಟ್ಮೆಂಟ್ ಪೂರ್ತಿ ಬೇಕು ನನಗೆ. ಕೃಷ್ಣನ್ ದುಡ್ಡು 20,000 ಕಟ್ಕೊಟ್ಟಿದ್ದೀನಿ. ನೀವೆಲ್ಲ ಇಲ್ವಾ? ಅಲ್ಲಿ ಮತ್ತೆ ಸುಮ್ಮನೆ ನೀನು ಕಟ್ಟಿದ್ಯಪ್ಪ ಹೋಗ್ಬಿಡು ಸಾಕು ಅಂತ ಹೇಳ್ಬಿಟ್ಟು ದುಡ್ಡು ಕಳ್ಸ್ಬಿಟ್ರೆ ನಾನು ಹೆಂಗ್ ಒಪ್ಕೊಳ್ಳೋಣ? ಈಗ ನಿಮ್ಮ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಮೇಡಮ್. ಕ್ಲೋಸ್ ಇದೆ, ರೆಕಾರ್ಡ್ ತೆಗೆದುಕೊಡಿ. ಹೋದ್ ತಿಂಗಳದ ರೆಕಾರ್ಡ್ ನಾನು ಇವತ್ತು ನೆನ್ನೆ ತಗೊಂಡಿದ್ದೀನಿ ಮೇಡಮ್. ನನ್ ನೋಡಿ ಸರ್, ನನ್ಗೆ ಹೋದ್ ತಿಂಗಳದ ನಾನು ಇವ್ರಿಗೆ ಇಷ್ಟು ದುಡ್ಡು ಕಳ್ಸಿದೀನಿ. ನನಗೆ ಏನ್ ದುಡ್ಡು ಉಂಟು ನನಗೆ ರೆಕಾರ್ಡ್ ತೆಗೆದುಕೊಡಿ ಸರ್ ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ತಗೊಂಡೇ ಕೊಟ್ಟಿದ್ದೀನಿ. ನಾನು ಆತರ ಕೆಲ್ಸಕ್ಕೆಲ್ಲ ನಾನು ಯಾವತ್ತು ಹೋಗೋದಿಲ್ಲ. ನಂದು ಬೇರೆಯವ್ರ ದುಡ್ಡಿಗೆ ನಾನು ಆಸೆ ಪಡೋದಲ್ಲ. ನನ್ ದುಡ್ಡು ಏನು ಅಂತ ಕೊಡ್ಬರ್ತೀನಿ. ನನ್ಗೇನ್ ಬರಕಿರೋದು ನನ್ಗೆ ಕಾನೂನು ಪ್ರಕಾರ ಕೇಳ್ತೀನಿ. ಅದಕ್ಕೆ ನಿಮ್ದೇನು ಉಂಟ ನೀವು ಕೇಳ್ಬಿಟ್ಟು ನಾನು ಕರೆಕ್ಟ್ ಆಗಿ ಮಾಹಿತಿ ಇದನ್ನೆಲ್ಲ ತೆಗೆದ್ಬಿಟ್ಟು ಯಾವಾಗ ಕೊಡ್ತೀರಿ? ನೀವು ಒಂದೊಂದ್ ಸೆಕೆಂಡಿಗೆ ಒಂದೊಂದ್ ಸ್ಟೇಟ್ಮೆಂಟ್ ಚೇಂಜ್ ಮಾಡಿ. ಒಂದೊಂದು ಸೆಕೆಂಡ್ಗೆ ನಾನ್ ಮಾಡೋದಿಲ್ಲ ಮೇಡಮ್. ಏನ್ ನೀವು ಕರೆಕ್ಟ್ ಆಗಿ ಕೇಳಿ. ಒಂದೊಂದು ಸೆಕೆಂಡ್ಗೆ ಕ್ಲೋಸ್ ಆಗಿದೆ ಅನ್ನೋದಕ್ಕೆ ಪ್ರೂಫ್ ಬೇಕು ಅಂತ ಕೇಳಿದ್ರೆ ಇವಾಗ ಕೇಳ್ತೀರಾ, ನಂಗೆ ನನ್ನ ಅಕೌಂಟ್ ಇದು ಸ್ಟೇಟ್ಮೆಂಟ್ ಬೇಕು ಅಂತ ಕೇಳ್ತೀರಾ? ಮೇಡಮ್ ಅಕೌಂಟ್ ನಂಬರ್ ನಾನು ಹೇಳಿದ್ದು ನೀವು ಅರ್ಥ ಮಾಡ್ಕೊಂಡಿದ್ರೆ ನಾನು ಬೇಕು. ನನಗೆ ನೋಡಿ ಮೇಡಮ್, ನಿಮ್ ಹತ್ರ ನನ್ ಮಾತ್ರ ಇದೇ ಅವಶ್ಯಕತೆ ಅಲ್ಲ. ಅವ್ರು ಕೇಳ್ತಾರೆ ದಾಖಲಾತಿ ಏನ್ ಕೇಳ್ತಾರ ಅಂತ ಕೇಳ್ತೀನಿ, ಅವ್ರು ಕೊಡ್ತಾರೆ, ನಾನು ಇಸ್ಕೊಳ್ತೀನಿ. ಮತ್ತೆ ನಿಮ್ ಹತ್ರ ನಾನು ಯಾಕೆ ಮಾತಾಡ್ಬಿಟ್ಟು ನಾನು ವೇಸ್ಟ್ ಮಾಡೋಣ? ಸರಿ ಆಯ್ತು.
ನಿಮ್ಗೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಕ್ಲಿಯರ್ ಆಗಿ ಬೇಕು ಅಂದ್ರೆ ನಂಗೆ ಹೇಳಿ ನಾನ್ ಕೊಡ್ತೀನಿ. ನೀವು ಮಾತ್ರ ಬೇಡ ಮೇಡಮ್, ನಾನು ಬ್ಯಾಂಕ್ದೇ ಬೇಕು. ಅದೇ ಬ್ಯಾಂಕ್ ಇದೆ ತರ್ಸಿ ಕೊಡ್ತೀನಪ್ಪ. ಬ್ಯಾಂಕ್ ನನ್ಗೆ ಎಲ್ಲ ನಮ್ ಪ್ರಕಾರ ಎಷ್ಟು ಪರ್ಸೆಂಟ್ ನನಗೆ ಬಡ್ಡಿ ಹಾಕ್ಬಿಟ್ಟು ನನ್ಗೆ ವಾಪಸ್ ಕಳ್ಸವ್ರೆ, ಅವೆಲ್ಲ ನನಗೆ ಬೇಕಲ್ವಾ. ಸುಮ್ಮನೆ ನನ್ಗೆ ಹೋಗ್ಬಿಟ್ಟು ನಾನು ದುಡ್ಡು ಕಟ್ಬಿಟ್ಟಿದೀನಿ, ಆಯ್ತು ಮುಗಿದೋಯ್ತು ಅಂತ ಹೇಳ್ಬಿಟ್ಟು ಹೋಗಕ್ಕೆ ಬೇರೆಯವ್ರ ತರ ನಾನಲ್ಲ. ನಂದೇನು ಅಂತ ನಾನು ಹೋಗಿ ಅಲ್ಲಿ ಬಂದ್ಬಿಟ್ಟು ನೇರವಾಗಿ ಕಟ್ಬೇಕು, ನನಗೇನು ಅಂತ ನೇರವಾಗಿ ಕೇಳ್ಬೇಕು. ಎಲ್ಲಾ ಡೀಟೇಲ್ ಬೇಕು ಅಂತ ಹೇಳಿದ್ರೆ ನೀವು 3 ಜನ ಪ್ರತಿನಿಧಿಗಳು ಬರ್ತೀರಾ? ನಾವ್ ನೋಡಿ ಮೇಡಮ್, ಅವ್ರನ್ನ ಅವ್ರು ಸಂಘನ ಕ್ಲೋಸ್ ಹೋಗಿ ನಾನಾಕ್ ಬರ್ತಾನ ಅಂತ ಹೇಳ್ತಾವ್ರೆ. ಮತ್ತೆ ಸಂಘನ ಕ್ಲೋಸ್ ಮಾಡಿದ್ರು ಸಂಘದ ವ್ಯವಹಾರಕ್ಕೆ 3 ಜನ ಪ್ರತಿನಿಧಿ ಇಲ್ಲದೆ ವ್ಯವಹಾರ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿ ಬರಕ್ ಹೇಳ್ತೀನಿ ಮೇಡಮ್. ಅವ್ರು ಬರಕ್ ಹೇಳ್ತಾರೆ, ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದೀನಲ್ವಾ, ಅವ್ರು ಬರಕ್ ಹೇಳ್ತಾರೆ, ಅಲ್ಲಿ ಬರ್ತಾರೆ. ನಾನ್ ಹೇಳಿದ್ರೆ ಅವ್ರು ಬರ್ತಾರ. ಏನ್ ವಿಷಯ ಬೇಕನ್ನೋದೇ ನಿಮ್ಮ ಹತ್ರನೇ ಕ್ಲಾರಿಟಿ ಇಲ್ಲ ಕರ್ತಸ್ವಾಮಿ ಅವ್ರೆ. ನನ್ನ ಹತ್ರ ಏನ್ ಕ್ಲಾರಿಟಿ ಬೇಕು, ಈ ತರ ಕ್ಲಾರಿಟಿ ಉಂಟಾ ನಿಮ್ಮ ಹತ್ರ ಅಂತ ಕೇಳಿ ನಾನು ಉತ್ತರ ಹೇಳ್ತೀನಿ. ನಿಮಗೆ ಏನ್ ವಿಷಯ ಬೇಕಂತಾನೆ ನೀವು ನನಗೆ ಹೇಳಲ್ಲ ಕರೆಕ್ಟ್ ಆಗಿ. ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳ್ಕೊಳ್ತೀನಿ, ಸರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿ, ನಾನು ಅದನ್ನ ಬೇಡ ಅಂತ ಅಂತಿಲ್ಲ. ಬಟ್ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಅಂತ ನೀವು ಅವತ್ತು ಇಲ್ಲಿ ಬಂದಾಗನೇ ನನ್ನ ಹತ್ರ ಕೇಳ್ಬೋದಿತ್ತು. ರಜೆ ಇದ್ದೆ ನಾನು, ಇವತ್ತು ಬಂದಿದ್ದೇನೆ ನನ್ನ ಆಫೀಸಿಗೆ, ನೀವು ಬನ್ನಿ ನಾನು ಕೊಡ್ತೇನೆ, ಇಲ್ಲಿ ತರಿಸಿ ಕೊಡ್ತೇನೆ. ಬ್ಯಾಂಕ್ ಇಂದ ಬೇಕಿದ್ರೆ ಬ್ಯಾಂಕ್ ಇಂದಾನೆ ತರಿಸುವ. ಬೇರೆ ಬ್ಯಾಂಕ್ ಇಂದ ನನಗೆ ಫುಲ್ ಡೀಟೇಲ್, ನಾನು 2013 ವರ್ಷ ಆಯ್ತು ನಾನು ಸಂಘದಲ್ಲಿದ್ದು, ಆಯ್ತಾ. ಅದರಲ್ಲಿಂದ ಏನೇನ್ ಕಟ್ಟಿದೀನಿ, ನಮ್ಗೆ ಇದಕ್ಕೆ ನಾನು ಡ್ಯೂ ಮಾಡಿದೀನಿ, ಎಷ್ಟು ದುಡ್ಡು ನನಗೆ ಬಡ್ಡಿ ಹಾಕವ್ರೆ, ಬಡ್ಡಿ ಎಷ್ಟೆಷ್ಟು ಉಂಟು ಅಂತ ಹೇಳ್ಬಿಟ್ಟು ನನಗೆ ಲೆಕ್ಕಾಚಾರ ಬೇಕು ಮೇಡಮ್. ಅಲ್ಲಿ ಬ್ಯಾಂಕ್ ಇಂದಾನೆ ಬೇಕು, ನಿಮ್ಮ ಸಂಘದಿಂದ ಯಾವುದೇ ನನಗೆ ಬೇಡ. ಇದು ಮಾತ್ರ ನನಗೆ ತೆಗೆದುಕೊಡಿ. ನಾನು ಕಟ್ಟಕ್ಕಿದ್ರು ಕಟ್ಬಿಟ್ಟು ಬರ್ತೀನಿ, ಇನ್ನು 10,000 ಆದ್ರೂ ಸರಿ, ನಾನು ಅಲ್ಲೇ ಗಂಟೆ ಎಲ್ಲ ಕಟ್ಬಿಟ್ಟು ನಾನು ಬರ್ತೀನಿ ಮೇಡಮ್. ನಾನು ಎದ್ಕೊಳ್ಳೋದಿಲ್ಲ. ನೀವ್ ಆ ಗಂಟೆ ಮೇಲೆ ಹೇಳೋ ಏನಪ್ಪ ನೀನ್ ಮಾತಾಡದೆ ಕಟ್ತಿ ಇಲ್ವಾ ಅಂತ ಕೇಳಿ, ನಾನು ಆ ಗಂಟೆ ಎಲ್ಲ ಕಟ್ದವ್ರು ನೀವ್ ಹೇಳ್ದಾಗ ಕೇಳ್ತೀನಿ ಮೇಡಮ್. ನೀನ್ ಕೊಡೋದಿರೋದು ನನಗೆ ಕೊಡ್ಬಿಡಿ ಮೇಡಮ್. ಆ ಬಡ್ಡಿ ಎಲ್ಲ ಕಟ್ಟಿ ಉಳಿದಿರೋ ಅಮೌಂಟ್ ಅನ್ನ ನಿಮ್ಗೆ ವಾಪಸ್ ಕೊಟ್ಟಿದ್ದೇವಲ್ಲ ಮೇಡಮ್. ಅದಕ್ಕೆ ಉಳಿದಿರೋ ವಾಪಸ್ ಇಷ್ಟು ಕೊಟ್ಟವ್ರೆ, ನನಗೆ ಯಾವ್ದೇ ದಾಖಲಾತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟಿದ್ದೀನಿ. ದಾಖಲಾತಿ? ಅದು ಏನ್ ದಾಖಲಾತಿ ಬೇಕು ನಿಮ್ಗೆ? 48,000 ಅದು ದಾಖಲಾತಿ ಅಲ್ವಾ? ಯಾವ್ದು ಮೇಡಮ್? ನೀವ್ ಸಂಘದಿಂದ ಕೊಟ್ಟಿರೋ ಮೇಡಮ್, ಬ್ಯಾಂಕ್ ಇಂದ ಕೊಟ್ರ? ನಾನು ಬ್ಯಾಂಕ್ ಇಂದ ಕೇಳ್ದನಲ್ವಾ ಅವತ್ತು, ಬ್ಯಾಂಕ್ ಇಂದ ನಾನು ಕೊಡಿ ಅಂತ ಕೇಳ್ದನಲ್ವಾ, ನೀವ್ ಕೊಟ್ರ? ಬ್ಯಾಂಕ್ ಇಲ್ಲಿ ಎಂತದ್ ಬೇಕಪ್ಪ? IDBI ಬ್ಯಾಂಕ್ ನನಗೆ ಸ್ಟೇಟ್ಮೆಂಟ್ ಬೇಕಂತ ನಿಮ್ ಹತ್ರ ಕೇಳಿದ್ನೋ ಅಲ್ವಾ? IDBI ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾ ನಿಮಗೆ? ಫುಲ್ ನಂದು ನಮ್ಮ ಸಂಘದಲ್ಲಿ ಕರ್ಪಣಸ್ವಾಮಿ ಅಂತ ಹೆಸರಲ್ಲಿ ಬ್ಯಾಂಕ್ ಸಿಸಿ ಅಕೌಂಟ್ ಇದೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಬರೋದಿಲ್ಲ. ಸಿಸಿ ಅಕೌಂಟ್ ನಂಬರ್ ನೋಡಿ ಮೇಡಮ್, ಸಿಸಿ ಅಕೌಂಟ್ ನಂಬರ್ ಬರೋದಿಲ್ಲ ಅಲ್ವಾ? ಬರಲ್ಲ ಅಂತ ಬರೋದಿಲ್ಲ ಅಲ್ವಾ? ಸಿಸಿ ಅಕೌಂಟ್ ಅಲ್ಲಿ ಎಷ್ಟು ಇವರು ಅಂಟ್ರಲ್ಲಿ ಎಷ್ಟೆಷ್ಟು ಬಡ್ಡಿ ಹಾಕೋರು ಅಂತ ಬರ್ತದಲ್ವಾ ನಿಮ್ಗೆ ಹೇಳಿದಾರಲ್ಲ ಮೇಡಮ್? ಸಿಸಿ ಅಕೌಂಟ್ ಅಲ್ಲಿ ಇವ್ರ ಅಂಟ್ರಲ್ಲಿ ಇಷ್ಟಿಷ್ಟು ದುಡ್ಡಿಗೆ ಇಷ್ಟಿಷ್ಟು ಬಡ್ಡಿ ಹಾಕವ್ರೆ ಬ್ಯಾಂಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಅಕೌಂಟ್ ಇದ್ರಲ್ಲಿ ಬರ್ತದಲ್ವಾ? ಅಲ್ಲಿ ಬ್ಯಾಂಕ್ ಅಲ್ಲಿ ಬರ್ತದಲ್ವಾ? ಅದನ್ನ ತೆಗೀರಿ. ಅಲ್ಲಿ ಅವ್ರು ಅದು ನನ್ನ ಹತ್ರ ಕೊಡೋದು ಬೇಡ, ಅಲ್ಲಿ ಕೊಡಿರಿ. ಅದನ್ನ ಇವ್ರು ಫುಲ್ ಸಿಸಿ ಅಕೌಂಟ್ ಅಂಟರಿಂದ ಇವರು ಇಷ್ಟು ಸಾಲ ತಗೊಂಡವ್ರೆ, ಕೃಷ್ಣನ್ ದುಡ್ಡಿಗೆ ಇಷ್ಟು ಕಟ್ ಕೊಟ್ಟವ್ರೆ, ಇಷ್ಟು ಬಡ್ಡಿ ಆಗುಂಟು. ಮತ್ತೆ ಇವರು ಇದು ಟೋಟಲ್ ಗ್ರೂಪ್ ಟ್ರಾನ್ಸಾಕ್ಷನ್ ಗೊತ್ತಾಗತ್ತೆ. ಕೃಷ್ಣಂದು ಎಷ್ಟು, ಮಂಜು ಎಷ್ಟು, ಕುಮಾರಸ್ವಾಮಿದ ಎಷ್ಟು, ಕರ್ಪಸ್ವಾಮಿದ ಎಷ್ಟು ಅಂತೆಲ್ಲ ಬರೋದಿಲ್ಲ ಅದ್ರಲ್ಲಿ. ಮತ್ತೆ ಹೆಂಗ್ ಮೇಡಮ್ ನನಗೆ ಅವ್ರದ್ದು ದುಡ್ಡು ಕಟ್ಸ್ಬಿಟ್ರಿ 20,000? ನೀವ್ ಯಾಕೆ ಕಟ್ಟಿದ್ರಿ? ನಿಮ್ಗೆ ಯಾಕೆ ಅವ್ರ ಬಿಟ್ಟಿಲ್ಲ ಮೇಡಮ್. ನಾನ್ ನೋಡಿ ಮೇಡಮ್, ಇನ್ನೊಂದು ಹೇಳ್ತೀನಿ. 2-3 ತಿಂಗಳ ಮುಂಚೆ ನಾನು ಬಿಯಕ ದುಡ್ಡು ಹಿಡಿಬೇಡ, ನಾನು ದುಡ್ಡು ಕಟ್ತೀನಿ ಅಂತ ಇವ್ರಿಗೆ ಹೇಳಿದೀನಿ. ಯಾರಿಗೆ ಯತೀಶ್ ಸರ್ ಅವ್ರು ಜಗಳ ಮಾಡಿದೀನಿ, ನನ್ ದುಡ್ಡು PRK ದುಡ್ಡು ಕಟ್ಟಾದ್ರೆ ನಾನು ಕಟ್ತೀನಿ, ನೀವು ಹಿಡಿಬೇಡ ಅಂತ ಹೇಳಿದೀನಿ. ತನ್ನಷ್ಟಿಗೆ ಕಟ್ ಆಗುಂಟು. ಯಾರು ಮೇಡಮ್ ನಾನು ಕೇಳೋಣ? ಏನ್ PRK ಅಮೌಂಟ್? PRK ಅಮೌಂಟ್ ನನ್ಗೆ ಭದ್ರತೆ ಬೇಕಂತ ನಿಮ್ಮ ಹತ್ರ ಫೋನ್ ಮಾಡಿ ಅವ್ಳು ಉಳಿತಾಯ ದುಡ್ಡು ಬೇಕಂತ ಹೇಳ್ಬೇಕಾದ್ರೆ ನೀವು ಕೇಳ್ತಿರಲ್ವಾ? ಮತ್ತೆ ಆ ದುಡ್ಡೆಲ್ಲ ನೀವು ಕಟ್ ಮಾಡ್ಕೊಂಡ್ರಿ. ಆ ದುಡ್ಡಲ್ಲಿ ನನ್ಗೆ ಬೇಡ, ಸುಮ್ನೆ ನೀವು ವಜಾ ಆಯ್ತು ಹೋಗಿ ಅಂತ ಹೇಳಿದ್ರೆ. ಎಂತದಕ್ಕೆ ವಜಾ ಮಾಡಿದ್ದಾರೆ ನಿಮ್ಗೆ? ಮೊನ್ನೆ ನಾನ್ ಬಂದಾಗ ಎಷ್ಟು ಲೋನ್ ಬಾಕಿ ಇದೆ ನಿಮ್ದು, ನೀವೆಷ್ಟು ಕಟ್ಟಬೇಕು, ಇನ್ನೆಷ್ಟು ನಿಮ್ ಕೈಗೆ ಸಿಗ್ತದೆ ಎಲ್ಲ ಹೇಳಿದೆ ಅಲ್ವಾ? ಆಕ್ಚುಲಿ ನಿಮಗೆ ಪೇಮೆಂಟೇ ಮಾಡ್ಲಿಕ್ಕಿಲ್ಲ ನೀವು ಇದರ ಪ್ರಕಾರ. ಬಟ್ ನಿಮ್ಗೆ ಮೇಡಮ್ ನನಗೆ ಪೇಮೆಂಟೇ ಮಾಡೋದು ಬೇಡ ಮೇಡಮ್. ನಾನೇನು ಬೇಕಂತ ಕೇಳಿದ್ರೆ ನನಗೆ ಹಣವನ್ನು ಸಂಘದ ಖಾತೆಯಲ್ಲಿ ಹೆಚ್ಚುವರಿ ಉಳಿದ ಹಣವನ್ನು 1,000 ರೂಪಾಯಿ ನಿಮ್ಗೆ ವಾಪಸ್ ಕೊಟ್ಟಿದ್ದೇವಲ್ಲ, ಮತ್ತಿನ್ನೆಂತ ಮಾಡುದು ಮರೆ? ಮೇಡಮ್ ನಮ್ಗೆ ಹೆಚ್ಚುವರಿ ದುಡ್ಡು ಕೊಟ್ಟಿದ್ರಲ್ವಾ, ಸಾಕು. ಅದ್ರದ್ದೇ ದಾಖಲಾತಿ ನನ್ಗೆ ಹೆಚ್ಚುವರಿ ದುಡ್ಡು ಬೇಡ. 1 ರೂಪಾಯಿ ದುಡ್ಡು ಹೆಚ್ಚುವರಿ ದುಡ್ಡು ನನ್ಗೆ ಬೇಡ. ನಾನ್ ಕಟ್ಟಿರೋ ದುಡ್ಡೇ ನನಗೆ ಸಾಕು, ಆಯ್ತಾ? ನಿಮ್ದು ಏನುಂಟು ನನಗೆ ಕರೆಕ್ಟ್ ಆಗಿ ನನ್ಗೆ ನೋಡಪ್ಪ, ಇಷ್ಟು ದುಡ್ಡು ಬ್ಯಾಂಕ್ ಇಂದ ಕಟ್ ಆಗದೆ, ಸಿಸಿ ಅಕೌಂಟ್ ಇಂದ ತಗೊಂಬಂದಿರೋದಕ್ಕೆ ಇಷ್ಟಿಷ್ಟು ದುಡ್ಡು ನನಗೆ ಬಡ್ಡಿ ಹಾಕವ್ರೆ, ಇಷ್ಟು ಬಡ್ಡಿ ಆಯ್ತಾ ಉಂಟು ಅಂತ ಹೇಳ್ಬಿಟ್ಟು ನನಗೆ ಲೆಕ್ಕ ಕೊಡ್ಬೋದಲ್ಲ.
ಅವೆಲ್ಲ ಲೆಕ್ಕ ಇಲ್ಲ ಅಂತದಲ್ಲ. ವಾರಕ್ಕೆ ಬಡ್ಡಿನ ತಿಂಗಳ ಬಡ್ಡಿನ ಯಾವ ಬಡ್ಡಿ ತಿಂಗಳಿಗೆ ಒಂದ್ಸತಿ ಬಡ್ಡಿದು ಇದು ಬರ್ತದೆ. ನೀವು ತೆಗೆದು ವಾರಕ್ಕೆ ಬಡ್ಡಿ ನನ್ಗೆ ವಸೂಲಿ ಮಾಡಿದ್ರೆ ನಾನು ಯಾವ ತರ ಕಟ್ಟಿರೋದು ಮೇಡಮ್ ಅದ? ಅವ್ರು ಹೆಂಗಸರ ಮುಂದ್ಗಡೆ ನನಗೆ ಮಾನ ಮರಿ ತೆಗೆದ್ರಲ್ಲ, ಅದಕ್ಕೆ ಯಾರು ಮೇಡಮ್ ಉತ್ತರ ಕೊಡ್ತಾರೆ? ಹೆಂಗಸರ ಮುಂದ್ಗಡೆ ಕಾಂಪನ್ಸೇಷನ್ ಏನ್ ಮಾಡ್ಬೇಕು ಹೇಳಿ? ನನಗೆ ನೋಡಿ ಮೇಡಮ್, ನಾನು ಈ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದ್ರ ಪ್ರಕಾರ ಕರೆಕ್ಟ್ ಆಗಿ ಅವ್ರು ಕೊಟ್ಟರೆ ಎಪಿಸ್ ಮೇಲೆ ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ನಾನ್ ಮಾನ ಮರಿ ಜಾಗಕ್ಕೆ ಅವರೇ ಕಾರಣ. ನನಗೆ ಈ ದುಡ್ಡು ತಗೊಂಡೋಗಿ ನಾನು ಸಾಲ ಇನ್ನೊಂದ್ ಕಡೆ ಮಾಡ್ಬಿಟ್ಟು ಕಾಟಾಗ ಕಾರಣ ಅವ್ರಂತ ಹಾಕ್ತೀನಿ. ಯತೀಶ್ ಸರ್ ಬಂದ್ರೆ ಸರಿ ಆಗತ್ತೆ ನಿಮ್ ಸಮಸ್ಯೆ? ಸರ್ ಬಂದ್ರೆ ಸರ್ ಅಲ್ಲ ಮೇಡಮ್, PS ಆಫೀಸ್ ನನ್ನ ಮನೆ ಮಾತಾಡ್ಬಿಟ್ಟು ನಾನು ಇದು ಮಾಡಿದೀನಿ. ಸರ್ ನನಗೆ ಇದನ್ನ ನೋಡಿ ಕರೆಕ್ಟ್ ಆಗಿ ನಾನು ಮಾಡ್ಕೊಡಿ ಅಂತ ಇಲ್ಲಿ 3 ಸತಿ ನಾನು ಕೇಳಿದೀನಿ. ಆವಾಗಲೆಲ್ಲ ಏನು ಮಾತಾಡಿಲ್ಲ. ಒಂದ್ ನಿಮಿಷ, ಈಗ ಆಯ್ತಾ ಕರ್ಪೂರ್ ಸೋಮವಾರ ಹೇಳಿ ಸರ್. ಈಗ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಹೇಳಿ ಡಾಕ್ಯುಮೆಂಟ್ ಅನ್ನ ತರಿಸ್ಕೊಡಕ್ ಹೇಳಿದೀನಿ ಮ್ಯಾನೇಜರ್ಗೆ. ನೋಡಿ ಸರ್, ನನಗೆ ಅಕೌಂಟ್ ಕ್ಲೋಸ್ ಆಗುಂಟು ಅಂತ ಹೇಳ್ಕೊಳ್ಳಿ ತಗೊಳ್ಳಿ ಸರ್. ಹಳೆದಿಂದ ಸ್ಟೇಟ್ಮೆಂಟ್ ಬರೋದಿಲ್ವಾ ಬ್ಯಾಂಕ್ ಇಂದ ಕೊಡೋದಿಲ್ವಾ? IDBI ಬ್ಯಾಂಕ್ ಇಂದ ಅವ್ರು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ನನಗೆ ಬರೆದ್ಬಿಟ್ಟು ಸೈನ್ ಮಾಡಿ ಸೀಲ್ ಕೊಡಿ. ಓಕೆ, ಅದನ್ನ ಈಗ ನಿಮ್ಗೆ ಅದು ನನ್ನ ಹತ್ರ ಕೊಡೋದು ಬೇಡ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ಬಿಡಿ. ಇವ್ರದ್ದು ಅಕೌಂಟ್ ಇದು ಕೊಡಕ್ ಆಗೋದಿಲ್ಲ, ಕ್ಲೋಸ್ ಆಗುಂಟು, ಇವ್ರದ್ದು ಏನು ತಗೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ಬಿಡಿ. ಆಯ್ತು, ಈಗ ಅದನ್ನ ಅವ್ರಿಗೆ ಕಳಿಸ್ಕೊಡೋದಾದ್ರೆ ಹೇಗೆ? ಅಲ್ಲಿಗೆ ಸರ್ ಅಲ್ಲಿಗೆ ಯತೀಶ್ವರ್ ಕೈಯಲ್ಲೇ ಕಳ್ಸ್ಕೊಡ್ಬೇಕಾ? ಇಲ್ಲ, ಪೊಲೀಸ್ ಸ್ಟೇಷನ್ ಯಾರ್ಯಾರು ಕಳ್ಸಿಕೊಟ್ರೆ ನಮ್ಗೆ ಅದಕ್ಕೆ ಇಲ್ಲ. ಅವ್ರು ಉತ್ತರ ಕೇಳ್ತಾರೆ, ನಮ್ಗೆ ಏನು ಅಂತ ದಾಖಲಾತಿ ನಾವು ಕೇಳ್ತೀವಿ, ಅವ್ರು ಇಸ್ಕೊಡ್ತಾರೆ ಅಷ್ಟೇ. ಓಕೆ ಓಕೆ, ಈಗ ಅದನ್ನೇ ಅಕೌಂಟ್ ಕ್ಲೋಸ್ ಆಗಿರೋದನ್ನ ಡೀಟೇಲ್ಸ್ ಅನ್ನು ಬ್ಯಾಂಕ್ ಇಂದ ಅಕೌಂಟ್ ಕ್ಲೋಸ್ ಅಂತ ಹೇಳಿ ಅಕೌಂಟ್ ಕ್ಲೋಸ್ ಅಲ್ಲ ಸರ್, ಅಕೌಂಟ್ ಕ್ಲೋಸ್ ಮಾತ್ರ ನನಗೆ ಬೇಕಾಗಿಲ್ಲ. ನಾನು 13 ವರ್ಷದಿಂದ ಏನೇನ್ ತಗೊಂಡಿದ್ದೀನಿ, ಎಷ್ಟು ಕಟ್ಟಿದ್ದೀನಿ, ಅದೆಲ್ಲ ನನಗೆ ಬೇಕು. ಸುಮ್ಮನೆ ನಾ ಅಕೌಂಟ್ ಕ್ಲೋಸ್ ಅಂತ ಹೇಳ್ಬಿಟ್ಟು ನಾನು ಹೋದ ತಿಂಗಳು ನಾನು ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ತಗೊಂಡ್ ಮಾಡಿದೀನಿ ಸರ್. ಯಾರಿಗ ಆನ್ಲೈನ್ ಪೇಮೆಂಟ್ ನಾನು ಇಷ್ಟು ಅವ್ರು ಕಟ್ಟಕ್ ಹೇಳಿದ್ರು ಅಲ್ಲೇ ಕಟ್ಟದ್ ಬಂದಿದ್ದೀನಿ. ನಾನು ರೆಕಾರ್ಡ್ ತೆಗೆದು ಮಡಗಿದ್ದೀನಿ, ಬನ್ನಿ ತೋರಿಸ್ತೀನಿ ಈ ಗಂಟೆಲೆ. ಅದೇ ನಾನೇನು ಎದ್ಕೊಳ್ಳೋದಿಲ್ಲ. ನೋಡಿ, ನಾನು ಈಗ ಇಷ್ಟು ದುಡ್ಡು ಕಟ್ಬೇಕಾ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ಟು ಅವ್ರ ರೆಕಾರ್ಡ್ ತೆಗೆದು ಮಡಗಿದ್ದೀನಿ. ಆ ತರ ಕೊಡೋದಿಲ್ವಾ ಬ್ಯಾಂಕ್ ಅಲ್ಲಿ? ಆತರ ಕೊಡ್ತಾರೇನ್ರಿ ಇಲ್ವೇನ್ರಿ? ಆತರ ಕೊಡ್ತಾರ ಇಲ್ವಾ? ಈಗ ಬ್ಯಾಂಕ್ ಅನ್ಕೊಂಡು ನನಗೆ ಅದರಲ್ಲಿ ಬೇರೆಯವ್ರಿಗೆ ನೋಡಿ, ಅವ್ರಿಗೆ ಗೊತ್ತಿಲ್ದವ್ರ ಹತ್ರ ಹಿಂಗಾಗುಂಟು ಹಂಗಾಗುಂಟು, ಅವ್ರು ಕ್ಲೋಸ್ ಆಗುಂಟು, ಅವ್ರು ಕೊಡೋದಿಲ್ಲ ಅಂತ 3 ತಿಂಗಳು ಮುಂಚೆನೆ ಕ್ಲೋಸ್ ಆಗ್ಲಿ. ಹಳೆ ಎಷ್ಟನೇ ಇದರಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ನೋಡ್ಬಿಟ್ಟು ಎಷ್ಟನೇ ತಾರೀಕು ಕ್ಲೋಸ್ ಆಗುಂಟಂತ ಬ್ಯಾಂಕ್ ಡೀಟೇಲ್ ಕೊಡ್ತಾರ ಇಲ್ವಾ? ಕೊಡ್ತಾರೆ, ಅದು ಕೊಡೋಣ. ಅದನ್ನ ಎಷ್ಟನೇ ತಾರೀಕು ಕ್ಲೋಸ್ ಆಗುಂಟು, ಅದರಿಂದ ಮುಂಚೆ ವ್ಯವಹಾರ ಏನ್ ಮಾಡವ್ರೆ, ಎಷ್ಟು ಸಾಲ ಉಂಟು, ಎಷ್ಟು ಕಟ್ಟವ್ರೆ, ಅವ್ರು ಬೇಕಾ ಬೇಡವಾ? ನೋಡಿ, ಒಂದು ಅಕೌಂಟ್ ಕ್ಲೋಸ್ ಆದ ಮೇಲೆ ಬ್ಯಾಂಕ್ ಅಲ್ಲಿ ಆಗ್ಲಿ ಆಫೀಸಲ್ಲಿ ಯಾವ್ದು ಸಾಫ್ಟ್ವೇರ್ ನಲ್ಲಿ ಇರಲ್ಲ. ಅದು ಇಲ್ಲ ಅಂತಾನೆ ಬ್ಯಾಂಕ್ ಅವ್ರು ಬರ್ಕೊಡ್ಲಿ ಅಲ್ಲಿ. ಆಯ್ತು, ಅದನ್ನ ಬರ್ಕೊಡ. ಅವ್ರ IDBI ಬ್ಯಾಂಕ್ ಅವರು ಈ ಅಕೌಂಟ್ ಅಲ್ಲಿ CC ಅಕೌಂಟ್ ಅಲ್ಲಿ ನಾನ್ ನಂಬರ್ ಹೇಳ್ತೀನಿ, ಆ ನಂಬರ್ ಅಲ್ಲಿ ಯಾವ್ದೇ ಇದು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬರ್ಕೊಡ್ಲಿ. ಅದ್ರ ಮುಂಚೆನೆ ಅದ್ರ ಕೋರ್ಟಲ್ಲಿ ಅವ್ರು ತಗೊಳ್ತಾರೆ ಅಲ್ಲ, ರೆಕಾರ್ಡ್ ಅವ್ರು ತೆಗಿಯೋಕ್ ಗೊತ್ತಿಲ್ವಾ? ಸರಿ, ಅದನ್ನ ಕೇಳ್ಬಿಟ್ಟು ಅವ್ರಿಗೆ ನೋಡಿ ಸರ್, ನನಗೆ ಈಗ ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ, ನೆಟ್ಗೆ ಇದನ್ನ ನಾನು ಕಾನೂನು ಪ್ರಕಾರ ನನಗೆ ಏನು ಉಂಟು ಸರ್, ಇದು ಮಾಹಿತಿ ನನಗೆ ಸೇರಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಕೊಟ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ. ನನಗೆ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ ಸರ್, ನಾನು ಕರೆಕ್ಟ್ ನ್ಯಾಯ ಬೇಕು. ನನಗೆ ದುಡ್ಡು 1 ರೂಪಾಯಿ ಸಿಕ್ಕಿದವ್ರು ಪರವಾಗಿಲ್ಲ ಸರ್, ನನಗೆ ಕರೆಕ್ಟ್ ನ್ಯಾಯ ಬೇಕು. ನಾನು ಕಟ್ಟಿರೋದು ಅಷ್ಟೇ. ನಾನು ಹೋಗ್ಬಿಟ್ಟು ಇಷ್ಟು ದುಡ್ಡು ಕಟ್ಬೇಕಾ, ನನ್ನ ದುಡ್ಡು ಏನು ಅಂತ ನಾನು ಕಟ್ಬಿಟ್ಟು ಬಂದ್ಬಿಟ್ಟು ನಾನು ನ್ಯಾಯ ಕೇಳಕ್ಕೆ ಅಷ್ಟೇ ಇರ್ಬೇಕು. ಅಲ್ಲ ಸರ್, ಈಗ ನಾವು ಏನು ನಿಮ್ಗೆ ಏನು ಮಾಹಿತಿ ಇಲ್ಲ ಸರ್, ನನಗೆ ನೋಡಿ ಕರೆಕ್ಟ್ ಆಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕೊಡ್ಬಿಡಿ, ನನ್ನ ಹತ್ರ ಬೇಡ. ಅಲ್ಲ ಆಯ್ತು, ಈಗ ಅಲ್ಲೇ ಕೊಡುವ. ಆದ್ರೆ ನಾನು ಹೇಳೋದು ಏನ್ ಗೊತ್ತಾ, ನಾನು ಇದಕ್ ಮಾತ್ರ ನೋಡಿ ಸರ್, ನಾನು ಟೈಮ್ ವೇಸ್ಟ್ ಮಾಡಬೇಡಿ, ನಾನು ಬೇರೆ ಕೆಲಸ ಏನೋ ಮಾಡ್ತಾ ಇದೀನಿ, ನೀವ್ ಏನಾರು ಮಾಡಿ ಅಲ್ಲಿ ತಲುಪಿಸ್ಕೊಟ್ಬಿಡಿ, ಅಷ್ಟೇ ಮಾಡಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ. ನಾನು ಕರಪಣ ಸ್ವಾಮಿ. ಹಾ ಹೇಳಿ ಕರ್ಪಣ ಸ್ವಾಮಿಯವ್ರೆ. ಸರ್, ತಿರುಗಿ ಯಾವ್ದೋ ಬಂದು ಅಂತ ಹೇಳಿದ್ರಲ್ಲ ಸರ್, ಅವ್ರು ಯಾವ್ದು ತಿರುಗಿ ದುಡ್ಡು ಬಂದು ಅಂತ ಹೇಳಿದ್ರಲ್ಲ, ಅದು ಹೆಂಗ ಸರ್? ಅದು ಕೇಳಿದ್ರು. ಯಾವ್ದೇನ ದುಡ್ಡು ಬಂದು ಅಂತ ಹೇಳಿದ್ರು ಅವರು, ಶಶಿಕಲಾ ಅವರು. ಅದಕ್ಕೆ ನಿಮ್ಗೆ ಫೋನ್ ಮಾಡ್ತಾರೆ ಸರ್. ಅದೊಂದು ನಮ್ದು ಬ್ಯಾಲೆನ್ಸ್ ಶೀಟ್ ಆಗ್ತಾ ಇದೆಯಾ ಇಯರ್ ಎಂಡ್ ಇದ್ದು, ಅದು ಯಾವ್ದೋ ನಿಮ್ಮ ಗ್ರೂಪ್ ಅಲ್ಲಿ ಏನೋ ಅಮೌಂಟ್ ಎಕ್ಸಸ್ ಏನೋ ಇದ್ದಿರಬೇಕು, ಅದನ್ನ ಕ್ಲಿಯರೆನ್ಸ್ ಆಗುವಾಗ ಏನೋ ಉಳಿದಿರೋದು ನಿಮ್ಗೆ ಕೊಡ್ಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ. ಯಾರು ಸರ್ ಹೇಳಿದ್ರು? ಅದು ಸಹ ಅವರು ಹೇಳಿದಾರಾ ನಿಮ್ಗೆ? ಶಶಿಕಲಾ ಹೇಳಿದಿರಾ? ಅದೇ ಸರ್ ಕೇಳಿದ್ದು, ಇದು ಯಾರು ಹೇಳಿದಂತ ನಮಗ್ ಬೇಕಲ್ಲ ಸರ್, ಸುಮ್ಮನೆ ನಾನು ದುಡ್ಡು ಸಿಕ್ಕ ಅಂತ ಇಸ್ಕೊಬಿಟ್ರೆ. ಅಲ್ಲಲ್ಲ, ಅದೇ ಅದು ನಮ್ಮ ಆಫೀಸಿಂದಲೇ ಹೇಳಿರ್ಬೇಕು. ಶಶಿಕಲಾ ಅವರಿಗೆ ಆಫೀಸಿಂದ ಹೇಳಿದಾರಲ್ಲ.
ಆಫೀಸಿಂದ ಹೇಳಿದ್ರು ಇದು ಬ್ಯಾಂಕ್ ಇಂದ ಬಂದಿರೋದ ನಿಮ್ಮಿಂದ ನನಗೆ ಬೇಕಲ್ಲ ಸುಮ್ನೆ ನಾನು ದುಡ್ಡು ಸಿಕ್ತು ಆಯ್ತು ಅಂತ ಹೇಳ್ಬಿಟ್ಟು ಇಸ್ಕೊಳಕ್ ನಾನು ಇವ್ರಿಗೆ ಇಲ್ಲ ಅದನ್ನ ನಿಮ್ಗೆ ನಮ್ಮ ಸೂಪರ್ವೈಸರ್ ಹೇಳ್ತಾರೆ. ನಾನೊಂದು ಯತೀಶರಿಗೆ ಹೇಳಿಬಿಟ್ಟು ಅದನ್ನ ಹೇಳಕ್ ಹೇಳ್ತೀನಿ. ಈಗ ಯಾವ್ದು ಸರ್ ನಮ್ಗೆ ಕೊಡಕ್ಕಿರೋದು ನಾನು ಕರೆಕ್ಟ್ ತಿಳ್ಕೊಬೇಕು, ನಾನು ಈಸಬೇಕಾದ್ರೆ ನಾನು ಕೇಳ್ಬೇಕಲ್ವಾ? ಹೌದೌದೌದೌದೌದು. ನಾನು ದುಡ್ಡು ಸಿಕ್ತು ಅಂತ ಕೇಳ್ಕೊಂಡು ಇದು ಮಾಡ್ಕೋಬೇಕು. ಆಯ್ತು. ಸರಿ ಸರ್. ಹಲೋ ಹಲೋ ಸರ್, ನಾನು ಕಲ್ಪನಾಸ್ವಾಮಿ. ನಮಸ್ಕಾರ, ಹೇಳಿ ಕರ್ಪನವ್ರೆ. ಸರ್ ಅದು ವಾಪಸ್ ಕಳ್ಸಿದ್ರಲ್ವಾ? ಯಾವ್ದು? ಅವತ್ತು ದುಡ್ಡು ಬಂದು ಅಂತ ಹೇಳಿದ್ರಲ್ಲ 26ನೇ ತಾರೀಕು 3ನೇ ತಿಂಗಳದ್ದು, ಅದು ವಾಪಸ್ ಕಳ್ಸಿದ್ರಲ್ವಾ? ವಾಪಸ್ ಕಳ್ಸುದು ಅಂತ ಹೇಳಿದ್ರೆ ಗೊತ್ತಾಗ್ಲಿಲ್ಲ ನನಗೆ. ಆ ದುಡ್ಡು ವಾಪಸ್ ಅಲ್ಲಿಗೆ ಕಳ್ಸಿಬಿಟ್ರಲ್ವಾ? ಎಲ್ಲಿಗೆ? ನೀವು ದುಡ್ಡು ಬಂದು ಅಂತ ಹೇಳಿದ್ರಲ್ಲ ನನಗೆ. ಹೌದು. ಆ ದುಡ್ಡು ವಾಪಸ್ ಅಲ್ಲೇ ಕಳ್ಸಿದ್ರಲ್ಲ ಅಂತ. ಅಲ್ಲ, ನಿಮ್ಗೆ ಇಲ್ಲಿ ಆಫೀಸಿಂದ ಫೋನ್ ಮಾಡಿದ್ರಾ? ಫೋನ್ ಮಾಡಿಲ್ಲ, ನಾನು ಅಲ್ಲಿ ಹೋಗಿ ಕೇಳಿದಕ್ಕೆ ಅಲ್ಲಿ ಬೈದ್ರು. ನಾನು ಸುಮ್ಮನೆ ನಾನು ಬೇಡ ವಾಪಸ್ ಕಳ್ಸಿಬಿಡಿ ಅಂತ ಬಂದೆ. ವಾಪಸ್ ಇಲ್ಲಿ ನಿಮ್ಗೆ ಆಫೀಸಲ್ಲಿ ಅದನ್ನು ಮಾಡಿಕೊಡೋಣ ಅಂತ ಹೇಳಿದ್ವಲ್ಲ. ನಾ ಆಫೀಸಲ್ಲಿ ಮಾಡ್ಕೊಡಿ, ಆದ್ರೆ ಎಲ್ಲಿಂದ ಬಂತು ಅಂತ ನನಗೆ ರೆಕಾರ್ಡ್ ಕೊಡಿ ಸರ್. ಓಕೆ. ನಾನು ಯಾವಾಗ ಬರ್ಬೇಕು ಹೇಳಿ, ಯಾವಾಗ ಕರೆಕ್ಟ್ ಅಲ್ಲಿ ಇರ್ತೀನಿ. ಆಯ್ತು, ನಮ್ಮ ಮೇಡಮ್ ನಿಮ್ಗೆ ಫೋನ್ ಮಾಡ್ತಾರೆ. ಆಯ್ತಾ? ನಾನು ಯಾವಾಗ ಆ ಟೈಮ್ ಅಲ್ಲಿ ಇರ್ತೀನಿ, ನನಗೆ ಅದನ್ನ ಏನುಂಟು ಅದನ್ನ ಕೊಡಿ. ಆಯ್ತು. ಮರಿಬೇಡಿ ಸರ್. ಓಕೆ, ಆಯ್ತು ಕರ್ಪನವ್ರೆ. ನೀವು ಫೋನ್ ಮಾಡ್ತೀರ ಅನ್ಕೊಂಡು ನಾನು ಅದೇ ಸುಮ್ಮನಾದೆ. ಇಲ್ಲ ಅಂತ ಹೇಳಿದ್ರೆ ನಾನು ಅವತ್ತೇ ನಾನು ಪಂಚಾಯತಿ ಮೆಂಬರ್ ಹೇಳಿದಕ್ಕೆ ನಾನು ಸುಮ್ಮನೆ ವಾಪಸ್ ಬಂದಿದ್ದೀನಿ ಅವತ್ತು. ಇಲ್ಲ, ನಾನೀಗ ಫೋನ್ ಮಾಡ್ತೀನಿ. ಕರೆಕ್ಟ್ ಆಗಿ ನನಗೆ ಇದು ಬೇಕು. ಓಕೆ, ಆಯ್ತು ಕರ್ಪನವ್ರೆ. ನನಗೆ ಇವತ್ತು ನಾಳೆ ಒಳಗೆ ಅದು ವಿಚಾರಣೆ ತಿಳಿಸಿ. ಓಕೆ. ಹಲೋ ಕಲ್ಪನಾಸ್ವಾಮಿ ಅವರೇ, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಬರ್ತೀರಾ ಇವತ್ತು ಆಫೀಸಿಗೆ? ಯಾಕೆ ಮೇಡಮ್? ಅದೇ ಹೇಳಿದ್ನಲ್ಲ ಬನ್ನಿ, ನಾನು ಕೇಳಿ ಹೇಳ್ತೀನಿ ಅಂತ. ಏನ್ ಹೇಳಿದ್ರು? ಇವತ್ ಬನ್ನಿ. ಅದ್ ಏನಂತ ಹೇಳಿ ಮೇಡಮ್, ಬರ್ತೀವಿ. ಈಗ ಸಾಯಂಕಾಲ ಟೈಮ್ ಆಯ್ತಲ್ಲ. ಅದೇ ಪೇಮೆಂಟ್ ಗೆ ಮತ್ತೆ ನೀವು ಅದೇನು ಅಕೌಂಟ್ ನೋಡ್ಬೇಕಂದ್ರಲ್ಲ, ಅದಂತ ಹೇಳ್ತೀನಿ ನಾನು. ಬನ್ನಿ. ಅಲ್ಲಿ ಇದ್ರಲ್ಲೇ ವಾಟ್ಸ್ಆಪ್ ಕಳಿಸ್ತೀರಾ ಒಂಚೂರು? ವಾಟ್ಸ್ಆಪ್ ಆಗಲ್ಲ, ನಿಮಗೆ ಪೇಮೆಂಟ್ ಕೊಡೋದಿದ್ಯಲ್ಲ. ಅದೇ ಅದು ಎಷ್ಟು ಬಂದು ಉಂಟು ಮೇಡಮ್, ನಮ್ಗೆ ಯಾವ ತರ ಬಂದು ಉಂಟು ಅಂತ ಗೊತ್ತುಂಟಾ? ಮೊನ್ನೆ ಹೇಳಿದ್ನಲ್ಲ ನಾನು, 2574. 2574 ಈಚ್. ನೀವು ಮೋಹನ್ ರಾಜ್, ಬಾಲಕೃಷ್ಣ, ಪ್ರಸನ್ನ. ಒಬ್ಬೊಬ್ಬರಿಗೆ 2574. ಅದೇ ಇದು ಯಾವ ದುಡ್ಡು? ಪ್ರಾಫಿಟ್. ಯಾವ್ದಿಗೆ? ನಿಮ್ಮ ಸಂಘದ ವ್ಯವಹಾರಕ್ಕೆ ಸರ್. ವ್ಯವಹಾರಕ್ಕೆ ಯಾರು ಎಲ್ಲಿಂದ ಫಸ್ಟ್ ಇಂದ ಮಾಡಿರೋರು ಅವರು ಸಿಕ್ಕೋದಿಲ್ವಾ? ಅಲ್ಲ, ಇದು ಲಾಸ್ಟ್ 2022 ಇಂದ. ಮತ್ತೆ ಪ್ರಕಾಶ್ ಎಲ್ಲ ಇದ್ರಲ್ಲ, ಅವ್ರು ಯಾಕೆ ಬಂದಿಲ್ಲ? ಅವ್ರ ಮೆಂಬರ್ ಟರ್ಮಿನೇಟ್ ಆಗಿ ಹೋದ್ರಲ್ವಾ? ಟರ್ಮಿನೇಟ್ ಮಾಡೋಗಿರೋದು 1 ವರ್ಷದ ಹಿಂದೆನೆ. 1 ವರ್ಷ ಅಲ್ಲ, ಒಂದು 6 ತಿಂಗಳು ಮುಂಚೆ. ಹಂಗೆ ಬರೋದಿಲ್ಲ. ಅದರಿಂದ ಯಾಕೆ ಮೇಡಮ್ ಅವ್ರು ಕೊಟ್ಟಿಲ್ಲ? ಗ್ರೂಪ್ ಯಾರು ಎಂಡ್ ಆಗುವಾಗ ಯಾರೆಲ್ಲ ಇರ್ತಾರೆ ಅವ್ರಿಗೆ ಮಾತ್ರ ಬರುತ್ತೆ ಸರ್. ಅವ್ರಿಗೆ ಕೊಡ್ಬೇಕಂದ್ರೆ ನೀವು ಕೊಡ್ಕೋಬೇಕಷ್ಟೇ ಮೇಡಮ್. ಹಂಗಲ್ಲ, ನಾನು ಉಟ್ಕೊಳಕ್ಕೆ ನನ್ಗೆ ಇಟ್ಕೊಳ್ಳೋದಿಲ್ಲ, ವಾಪಸ್ ಕಳ್ಸಿ ಅಂತ ನಿಮ್ ಇದು ಮಾಡಿ ಹೇಳಿದೆ. ಅದನ್ನ ರೆಕಾರ್ಡ್ ಕೊಟ್ಟು ಬಿಡಿ ಸಾಕು, ಹೀಗೆ ವಾಪಸ್ ಕಳ್ಸಿ ಅಂತಾನು ಹೇಳಿದೆ. ಹಂಗೆ ವಾಪಸ್ ಕಳ್ಸಕ್ ಆಗಲ್ಲ ಸರ್. ಏನೋ ಇಸ್ಕೊಳ್ತಾರೆ ಏನೋ ಗೊತ್ತಿಲ್ಲ ಮೇಡಮ್, ನನಗೆ ಬೇಡ ಮೇಡಮ್. ನನಗೆ ಏನು ಉಂಟು, ನನಗೆ ಇಷ್ಟು ಬಂದುಂಟು ಅಂತ ಹೇಳಿ ನನಗೆ ಇದು ಕೊಡಿ. ಸರಿ, ನೀವು ನಿಮ್ ಸಂಘದವ್ರನ್ನ ಕರ್ಕೊಂಡ್ ಬನ್ನಿ, ನಾನು ಹೇಳ್ತೇನೆ. ನನ್ಗೆ ಸಂಘದವರು ಬೇಡ, ಇನ್ ಯಾರು ಬೇಡ ಮೇಡಮ್. ನೀವು ವಾಪಸ್ ಆದ್ರೂ ಕಳ್ಸಿ, ಏನಾರು ಮಾಡಿ, ನಾನು ನಿನ್ ಬರೋದಿಲ್ಲ. ನಿನ್ನೆ ಬರ್ತೇನೆ ಅಂತ ಹೇಳಿದ್ರಲ್ಲ. ನನ್ಗೆ ದುಡ್ಡು ಕೊಡೋದಾರು ನೀವು ಪರವಾಗಿಲ್ಲ ಮೇಡಮ್. ಆ ದುಡ್ಡು ನನ್ಗೇನ್ ಮಾಡಕ್ ಮೇಡಮ್? ನಾನು ಇದ್ರ ನೀವೇ ನನಗೆ ದುಡ್ಡು ಸಿಕ್ಕಿದವರು ಬನ್ನಿ. ನೀವು ಮೋಹನ್ ರಾಜ್ ಇದಾರಲ್ವಾ, ಅವ್ರಲ್ಲಿ ಯಾರು ಬರೋದಿಲ್ಲ ಮೇಡಮ್. ಸುಮ್ಮನೆ ನನ್ಗೆ ಯಾಕೆ ಈ 2000 ದುಡ್ಡುಗೋಸ್ಕರ ನಾನು ಅಲ್ಲಿ ಕೂತ್ಕೊಂಡ್ರೆ ನನಗೆ ತಲೆ ಕೆಡಿಸ್ಬೇಡಿ ಮೇಡಮ್. ನೀವು ಮಡ್ಬಿಡಿ, ನನ್ಗೆ ದುಡ್ಡು ಬೇಡ, ಯಾವ ಸಾಹಸ ಬೇಡ ಮಾಡಿ. ನನ್ನ ಫೋನ್. ಹಲೋ ಸರ್, ನಾನು ಕಲ್ಪನಾಸ್ವಾಮಿ. ಹೇಳಿ, ರಜೆ ಇದೆ ಇವತ್ತು ಸರ್. ನಾನು ಸೋಮವಾರ ಹೋಗಿದ್ದೆ. ಅವರು ನಿಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಕೇಳಿದೆ, ಅಲ್ಲಿ ನನಗೆ ಬೇಕಂತ ವಾಪಸ್ಸು. ಅವರು ನಿಮ್ಮ ಹತ್ರ ಬರಕ್ ಕೇಳ್ತೀನಿ ಮಾತಾಡಿ ಅಂತ ಹೇಳಿದ್ರಲ್ಲ. ನಾನು ರಜೆಯಲ್ಲಿದ್ದೇನೆ, ನಾನು ಬರುದು ನಾಳೆ ಬಂದು ನಾನೇ ಬಂದು ಮಾತಾಡ್ತೇನೆ ಏನಂತ, ಆಯ್ತಾ? ನನಗೆ ಅದು ವಾಪಸ್ ಯಾವಾಗ ಕೊಡ್ತೀರಿ ಸರ್? ಏನು ವಾಪಸ್ಸು? ನನ್ಗೆ ಕಟ್ಟಿರೋ ದಾಖಲಾತಿ ಮತ್ತೆ ಅವೆಲ್ಲ ನನಗೆ ಬೇಕಲ್ಲ. ನಾನು ಕೊಟ್ಟರೆ ನಾನು ಸಾಲ ತಗೋಬೇಕಾದ್ರೆ ಕಟ್ಟಿರೋದು ಆಧಾರ್ ಕಾರ್ಡ್ ಇವೆಲ್ಲ ನನಗೆ ವಾಪಸ್ ಬೇಕಲ್ಲ. ಆಧಾರ್ ಕಾರ್ಡ್ ಇಲ್ಲ, ಅದು ಬ್ಯಾಂಕ್ ಇರುತ್ತಲ್ವಾ, ನೀವು ಅಲ್ಲಿ ಕೇಳಬೇಕಿತ್ತಲ್ಲ ಆಫೀಸಲ್ಲಿ. ಅವ್ರು ಅದು ಕೇಳಿದಕ್ಕೆ ನಾನು ಅವರು ನಾಳೆ ಬರ್ತೇನೆ, ರಜೆಲಿದ್ದೇನೆ ಆಯ್ತಾ, ನಾಳೆ ಮಾತಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಾನು